ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಪರ್ಯಾಯ ಶ್ರೀ ಪುತ್ತಿಗೆ ಮಠ ಶ್ರೀಕೃಷ್ಣ ಮಠದ ರಾಜಾಂಗಣದ ಈ ವೇದಿಕೆಯಲ್ಲಿ ನಿರಂತರ ಜ್ಞಾನಯಜ್ಞದ ಪ್ರಯುಕ್ತ ಪರಮಪೂಜ್ಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥರಿಂದ ಭಾಗವತದ ದಶಮಸ್ಕಂದದ ಚಿಂತನೆ 2 ವರ್ಷಗಳ ಕಾಲ ನಡೀತಾ ಇದ್ದು, ಆಗಮಿಸಿದ ಪೂಜ್ಯರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಆಗಮಿಸಿದ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಶ್ರೀಪಾದರು ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. नाञ्चितजानुजङ्गः गोपालबाला कृपया स्वयं नः श्रीपाण्डुरङ्गो भवतु प्रसन्नः. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः. तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्. श्रीगुरुभ्यो नमः. जन्माद्यस्य यतोऽन्वयादितरतश्चार्थेष्वविज्ञस्वराट् तेने ब्रह्महृदाय आदिकवये मुह्यन्ति यं सूरयः. तेजो वारिमृदा यथा विनिमयो यत्र त्रिसर्गो मृषा. धाम्ना स्वेन सुधा निरस्तकुहकं सत्यं परं धीमहि. ಕೃಷ್ಣ ಚಾಣೂರ ಮುಷ್ಟಿಕರನ್ನು, ಬಲರಾಮ ಮುಷ್ಟಿಕನನ್ನು ಈ ರೀತಿಯಾಗಿ ಸಂಹರಿಸಿದವನಾಗಿ ಕಂಸನನ್ನು ಯಾವ ರೀತಿಯಾಗಿ ಅವನು ಸಂಹರಿಸ್ತಾ ಇದ್ದಾನೆ, ಯಾವ ರೀತಿಯಾಗಿ ಒಂದೇ ಸಮನೆ ಕಂಸನ ಸಿಂಹಾಸನಕ್ಕೆ ಹಾರಿದವನಾಗಿ ಅವನಿಗೆ ಭಯ ಉಂಟು ಮಾಡಿದ. ಮುಂದೆ ಅವನನ್ನು ಕೆಳಗೆ ಕೆಡವಿ ಕೃಷ್ಣ ಕಂಸನನ್ನು ಸಂಹರಿಸುವಂತಹ ರೀತಿ ಯಾವ ಥರದ್ದು ಅಂತ ಹೇಳುವಂಥದ್ದನ್ನು ಭಾಗವತ ಮುಂದೆ ವರ್ಣನೆಯನ್ನು ಮಾಡ್ತಾ ಉಂಟು. ಇಲ್ಲಿ ಯದ್ಯಪಿ ಯಾವಾಗ ಚಾಣೂರ ಮುಷ್ಟಿಕರು ಹತರಾದರೋ ಎಲ್ಲ ಪ್ರಬಲರಾದಂತಹ ಜಟ್ಟಿಗಳು ಕೃಷ್ಣರಾಮರಿಂದ ಹತರಾದರೋ ಆಗ ಎಲ್ಲ ಜಟ್ಟಿಗಳು ಕೂಡ ಪಲಾಯನವನ್ನು ಮಾಡಿದರು ಅಂತೇಳಿ ಹೇಳ್ತಾ, ಕಂಸನು ಕೂಡ ಅತ್ಯಂತ ಭಯಗೊಂಡವನಾಗಿ ಲೋಕದ ನಿಯಮದಂತೆ ಯಾವುದೋ ಒಂದು ತಪ್ಪನ್ನು ಕಂಡುಹಿಡಿದವನಾಗಿ ಸ್ಪರ್ಧೆಗೆ ಬಂದಂತಹ ಜಟ್ಟಿಗಳನ್ನು ಸೋಲಿಸಬೇಕು ಹೊರತು ಕೊಲ್ಲಿಕ್ಕಿಲ್ಲ. ಆದದ್ದರಿಂದ ಕೃಷ್ಣನನ್ನು ನೀವು ಬಂಧಿಸಿ ಅಥವಾ ಅವನನ್ನು ಇಲ್ಲಿಂದ ಹೊರಗೆ ಕಳಿಸಿ ಅಂತ ಹೇಳುವಂಥ ಮಾತುಗಳನ್ನು ಆಡಿದ. ಯದ್ಯಪಿ ಭಯದಿಂದ ಮುಂದೆ ತಾನು ಕೃಷ್ಣನಿಂದ ಹತನಾಗ್ತೇನೆ ಅಂತ ಹೇಳುವಂತಹ ಭಯದಿಂದ ಈ ರೀತಿಯಾಗಿ ಕಂಸನ ಮಾತುಗಳಿತ್ತು. ಈ ರೀತಿಯಾಗಿ ದುರ್ಬುದ್ಧಿಯಾದಂತಹ ವಸುದೇವ, ಉಗ್ರಸೇನ ಎಲ್ಲರನ್ನೂ ಕೂಡ ನೀವು ಬಂಧಿಸಿ ಅಂತ ಹೇಳಿ ಮತ್ತೆ ಪುನಃ ಆ ವಸುದೇವನನ್ನು ಬಂಧನಕ್ಕೆ ಪಡೆಯುವಂತೆ ತನ್ನ ಸೈನಿಕರೇ ಆದೇಶ ಮಾಡಿದಾಗ ಕಂಸನ ಈ ವರ್ತನೆಯಿಂದಲೇ ಹಿಂದೆ ಅವನ ಪಾಪದ ಕೊಡ ತುಂಬಿತ್ತು. ಈಗಲೂ ಕೂಡ ಆ ರೀತಿಯಾಗಿ ಆದೇಶ ಮಾಡಿದಾಗ ಕೃಷ್ಣ ಕುಪಿತನಾಗಿ ಅಸಂಬದ್ಧವಾಗಿ ನುಡಿಯುವಂತಹ ಈ ಕಂಸನ ಕುರಿತಾಗಿ ಅವನು ಕುಪಿತನಾದ ಅಂತ ಹೇಳಿ ತಿಳಿಸ್ತಾ ಅವನು ಒಂದೇ ಸಮನೆ
ಎತ್ತರವಾದಂತಹ ಕಂಸ ಕುಳಿತಿದ್ದಂತಹ ಆಸನವನ್ನು ಏರಿದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ತನ್ನ ಕಡೆಗೆ ಅಚಾನಕ್ಕಾಗಿ ಏರಿ ಬಂದಂತಹ ಕಂಸ ಕೃಷ್ಣನನ್ನು ಕಂಡು ಭಯಗೊಂಡಂತಹ ಎದುರಿದ ಆಸನದಿಂದ ಒಮ್ಮೆಗೆ ಕಂಸ ಎದ್ದ ಮೃತ್ಯುಡನ್ನು ಹೋರಾಡಲು ತಾನು ಕೂಡ ಕತ್ತಿ ಗುರಾಣಿಗಳನ್ನು ಹಿಡಿದ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಗೃಹ್ಯ ಕೇಶೇಶು ಚಲತ್ ಕಿರೀಟಂ ನಿಪಾತ್ಯ ರಂಗೋಪರಿ ತುಂಗಮಂಚಾತ್ ತಸ್ಯೋಪರಿಷ್ಟಾತ್ ಸ್ವಯಮಬ್ಜ ನಾಭಃ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ ಅಂತೇಳಿ ಈ ರೀತಿಯಾಗಿ ಕಂಸನ ಈ ರೀತಿಯಾಗಿ ಅವನು ಯುದ್ಧವನ್ನು ಮಾಡ್ತಾ ಇದ್ದಾಗ ಅವನಿಗೆ ಉಗ್ರ ಪರಾಕ್ರಮಿಯಾದಂತಹ ಕೃಷ್ಣನನ್ನು ಎದುರಿಸಲಿಕ್ಕಾಗಲಿಲ್ಲ. ಕೃಷ್ಣ ಅತ್ಯಂತ ಅನಾಯಾಸವಾಗಿ ಕಂಸನನ್ನು ಯಾವ ರೀತಿಯಾಗಿ ಗರುಡ ಒಂದು ಹಾವನ್ನು ಹಿಡಿಯುವಂತೆ ಬಲಾತ್ಕಾರವಾಗಿ ಆತನನ್ನು ಕೃಷ್ಣ ಹಿಡಿದುಕೊಂಡ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹಿಡಿದ ನಂತರ ಕಂಸನ ಕಿರೀಟ ಜಾರಿತು. ಕೃಷ್ಣ ಅವನ ತಲೆಯ ಕೂದಲು ಹಿಡಿದು ಎತ್ತರವಾದಂತಹ ಸಿಂಹಾಸನದಿಂದ ಕೆಳಗೆ ರಂಗಸ್ಥಳಕ್ಕೆ ಅವನನ್ನು ದೂಕಿದ ಅಥವಾ ಕೆಡಹಿದ ಅಂತ ಹೇಳಿ ಎಷ್ಟು ಅನಾಯಾಸವಾಗಿ ಆ ಕಂಸನ ಸಂಹಾರವನ್ನು ಕೃಷ್ಣ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಒಮ್ಮೆಲೆ ಮೇಲಿಂದ ಕಂಸನನ್ನು ಕೆಳಗೆ ದೂಡಿದವನಾಗಿ ಕಂಸನ ಮೇಲೆ ಹಾರಿ ಸ್ವತಂತ್ರನಾದಂತಹ ಪದ್ಮನಾಭ ಅವನ ಮೇಲೆ ದೊಪ್ಪನೆ ಬಿದ್ದ ಅಂತ ಹೇಳಿ ಆ ರೀತಿ ಕುಸ್ತಿ ಪಂದ್ಯದಿಂದ ಅವನನ್ನು ಸಂಹರಿಸುವಂತಹ ಯೋಜನೆಯನ್ನು ಕಂಸ ಮಾಡಿದ್ದ. ಅದೇ ರೀತಿಯಾಗಿ ಅವನ ಸಂಹಾರವನ್ನು ಕೂಡ ಕಂಸನ ಸಂಹಾರವನ್ನು ಕೂಡ ಕೃಷ್ಣ ಮಾಡ್ತಾ ಇದ್ದಾನೆ. ಅದೇ ಶೈಲಿಯಲ್ಲಿ ಮಾಡ್ತಾ ಇದ್ದಾನೆ. ಕಂಸಾಪಿ ಕೃಷ್ಣೇನ ಜಗತ್ರಯೈಕ ನಿವಾಸಭೂತೇನ ನಿಪಾತ್ಯ ಸೋಧ ತೇನಾತ್ಮತಂತ್ರೇಣ ಚ ಪೀಡಿತೋಸುಂ ತತ್ಯಾಜ ರಾಜನ್ ನಿಮಿಷಾಂತರೇಣ ಅಂಥೇಳಿ ಈ ರೀತಿಯಾಗಿ ರಾಜ ಕಂಸನು ಕೂಡ ಈ ರೀತಿಯಾಗಿ ಕೃಷ್ಣ ಒಂದೇ ಸರಿ ಅವನ ಮೇಲೆ ಎರಗಿ ಬಿದ್ದಾಗ ಅವನು ಕೂಡ ಇಡೀ ಜಗತ್ತಿಗೆ ಆಶ್ರಯನಾದಂತಹ ಕೃಷ್ಣನು ಕೂಡ ಕಂಸನನ್ನು ಕೆಳಗೆ ಕೆಡವಿ ಎದೆಗೆ ಒದ್ದಾಗ ಅವನು ಒಂದೇ ಕ್ಷಣದಲ್ಲಿ ಪ್ರಾಣತ್ಯಾಗವನ್ನು ಮಾಡಿದ. ಈ ರೀತಿಯಾಗಿ ಅತ್ಯಂತ ಅನಾಯಾಸವಾಗಿ ಕಂಸನನ್ನು ಕ್ಷಣದಲ್ಲಿ, ಇದೆಲ್ಲವೂ ಕೂಡ ಅನೇಕ ಶ್ಲೋಕದಲ್ಲಿ ಭಾಗವತ ವರ್ಣಿಸಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಇದೆಲ್ಲವೂ ಕೂಡ ನಡೆದು ಹೋಯಿತು. ಒಮ್ಮೆಗೆ ಮೇಲೆ ಆಸನಕ್ಕೆ ಎರಗಿದಂತಹ ಕೃಷ್ಣ ಅವನನ್ನು ತಲೆಕೂದಲಿನಿಂದ ಹಿಡಿದವನಾಗಿ ಕೆಳಗೆ ಕೆಡವಿ ಅವನ ಮೇಲೆ ಅವನ ಹಾರಿ ಎದೆಗೆ ಒದ್ದವನಾಗಿ ಅವನನ್ನು ಸಂಹರಿಸಿದ ಅಂತ ಹೇಳಿ ಭಾಗವತ ವರ್ಣನೆಯನ್ನು ಮಾಡ್ತಾ ಈ ರೀತಿಯಾಗಿ ಆಗ್ತಾ ಇದ್ದಾಗ ಯಾವ ರೀತಿ ಅದಕ್ಕೆ ಉಪಮೆಯನ್ನು ಕೊಡ್ತಾರೆ. ಕಂಸಂ ಪರೇತಂ ವಿಚಕರ್ಷ ಭೂಮೌ ಹರಿರ್ಯಥೇವಂ ಜಗತೋ ವಿಪಶ್ಯತಃ ಹಾಹೇತಿ ಶಬ್ದ ಸುಮಹಾಂಸ್ತದಾಭೂತ್ ಉದೀರಿತ ಸರ್ವಜನೈರ್ನರೇಂದ್ರ ಅಂತ ಹೇಳಿ ಈ ರೀತಿಯಾಗಿ ರಾಜ ಹೀಗೆ ಕೆಳಗೆ ಬಿದ್ದು ಸಾಯ್ತಾ ಇದ್ದಂತೆ ಸಿಂಹ ಆನೆಯನ್ನು ಸೆಳೆಯುವಂತೆ ಕೃಷ್ಣನು ಕೂಡ ಅವನನ್ನು ಎಲ್ಲರೆದುರಿಗೆ ನೆಲದ ಮೇಲೆ ದೊರದರ ಅಂತ ಹೇಳಿ ಸೆಳೆದ ಅಂತ ಹೇಳಿ ಕ್ರೂರಿಯಾದಂತಹ ಕಂಸ ಎಲ್ಲ ಆ ದೇಶವಾಸಿ ಮಥುರಾವಾಸಿಗಳಿಗೂ ಕೂಡ ಹಿಂಸೆಯನ್ನು ಕೊಡ್ತಾ ಇದ್ದ. ಅದೇ ರೀತಿಯಾಗಿ ತನ್ನ ಅಣ್ಣಂದಿರನ್ನು ಆ 7 ಜನ ಮಕ್ಕಳನ್ನು ಕೂಡ ಅತ್ಯಂತ ಕ್ರೂರಿಯಾಗಿ ಅವನು ಕೊಂದಿದ್ದ. ಅನೇಕ ಶಿಶುಗಳ ಹತ್ಯೆಗೆ ಕಾರಣನಾಗಿದ್ದಾನೆ. ಅತ್ಯಂತ ಕ್ರೂರಿಯಾಗಿದ್ದಾನೆ. ಸಾಕ್ಷಾತ್ತಾಗಿ ಕಾಲನೇಮಿಯಾಗಿದ್ದಾನೆ. ಆದ್ದರಿಂದ ಆ ಕ್ರೂರತ್ವ ಯಾವ ರೀತಿಯಾಗಿ ಕಂಸ ಪ್ರದರ್ಶಿಸಿದ ಅದೇ ರೀತಿಯಾಗಿ ಅವನ ಅಂತ್ಯವೂ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಸತ್ತು ಬಿದ್ದಂತಹ ಅವನ ಶರೀರವನ್ನು ಕೃಷ್ಣ ಸಿಂಹ ತನ್ನ ಬೇಟೆಯನ್ನು ಆನೆಯನ್ನು ಸೆಳೆಯುವಂತೆ ಅವನು ಕೂಡ ಕಂಸನನ್ನು ಸೆಳೆದ. ಎಲ್ಲ ಜನರು ಕೂಡ ಇದನ್ನು ನೋಡಿದವರಾಗಿ ಅವರು ಹಾಹಾ ಅಂತ ಹೇಳುವಂತಹ ದೊಡ್ಡ ಶಬ್ದವನ್ನು ಅವರು ಮಾಡಿದ್ರು ಅಂತೇಳಿ ಭಾಗವತ ಅವನ ಕಂಸನ ಆ ಸಂಹಾರದ ವರ್ಣನೆಯನ್ನು ಮಾಡ್ತಾ ಇದೆ. ಸನಿತ್ಯದೋದ್ವಿಗ್ನ ಧಿಯಾತಮೀಶ್ವರಂ
ಪಿಬನ್ನದನ್ವಾ ವಿಚರನ್ ಸ್ವಪನ್ ಶ್ವಸನ್ ದದರ್ಶ ಚಕ್ರಾಯುಧಮಚ್ಯುತಂ ಯತಃ ತದೇವ ರೂಪಂ ದುರವಾಪಮಾಪ ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ನಮಗೆ ಗೊಂದಲ ಸ್ವಲ್ಪ. ಭಾಗವತ ಕಂಸನ ಒಂದು ಸಂಹಾರದ ಕಥನವನ್ನು ಹೇಳುವಾಗ ತದೇವ ರೂಪಂ ದುರಮವಾಪ ಅಂತ ಹೇಳಿ ದುರವವಾಪಮಾಪ ಅಂತ ಹೇಳಿ ಕಂಸ ಕೃಷ್ಣನನ್ನು ಸೇರಿದ ಅಂತ ಹೇಳುವಂಥ ಮಾತನ್ನು ಭಾಗವತ ತಿಳಿಸ್ತಾ ಉಂಟು. ಯಾವ ರೀತಿಯಾಗಿ ಅವನು ಮೊದಲಿಗೆ ಕಂಸನನ್ನು ಸಂಹರಿಸುವ ಪೂರ್ವದಲ್ಲಿ ಕೃಷ್ಣ ಅವನನ್ನು ಪ್ರವೇಶಿಸಿದ, ಭಯದ ರೂಪದಿಂದ ಕೃಷ್ಣ ಅವನನ್ನು ಪ್ರವೇಶಿಸಿದ್ದ. ಕಂಸ ಭಯಗ್ರಸ್ತನಾದಾಗ ಮನಸ್ಸಿನಿಂದ ನೀರು ಕುಡಿಯುವಾಗ ಶ್ವಸನ್, ಆಚೀಚೆ ಓಡಾಡುವಾಗ, ಉಸಿರಾಡುವಾಗ ಅಥವಾ ನಿದ್ರಿಸುವಾಗ ನಿರಂತರವಾಗಿ ಅವನು ಚಕ್ರಧಾರಿಯಂತಹ ಕೃಷ್ಣನನ್ನೇ ಅವನು ನೆನೆತಾ ಇದ್ದ. ಆದ್ದರಿಂದ ಅವನು ಸತ್ತಾಗಲೂ ಕೂಡ ದುರ್ಲಭನಂತಹ ಚಕ್ರಧಾರಿ ಕೃಷ್ಣನನ್ನೇ ಕಂಸ ಪ್ರವೇಶಿಸಿದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯದ್ಯಪಿ ತಾತ್ಪರ್ಯದಲ್ಲಿಯೂ ಕೂಡ ಆಚಾರ್ಯರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಕಂಸ ಅಂತ ಹೇಳಿದರೆ ಅಷ್ಟು ದುಷ್ಟ ಕೆಲಸ ಮಾಡಿದಂತಹ ಕಂಸ ಅಂಧಂತಮಸ್ಸನ್ನು ಪ್ರವೇಶಿಸಬೇಕಿತ್ತು. ಆದರೆ ಅವನು ಭಾಗವತ ತಿಳಿಸ್ತಾ ಉಂಟು ಅವನು ಕೃಷ್ಣನನ್ನು ಪ್ರವೇಶಿಸಿದ ಅಂತೇಳಿ. ಇದನ್ನು ಯಾವ ರೀತಿಯಾಗಿ ಹಾಗಾದರೆ ಕೆಟ್ಟದ್ದು ಮಾಡಿದರೂ ಕೂಡ ಕೃಷ್ಣನ ಅನುಗ್ರಹಕ್ಕೆ ಅವರು ಪ್ರಾರ್ಥರಾಗ್ತಾರೋ ಅಂತ ಹೇಳಿದರೆ ಇದು ಸರ್ವತಾ ಸಾಧ್ಯ ಇಲ್ಲ. ದುಷ್ಟತನವನ್ನು ಅಥವಾ ಸ್ವಭಾವತಃ ದುಷ್ಟನಾದಂತಹ ಕಾಲನೇಮಿ, ಅಲ್ಲಿ ಜೀವದ್ವಯ ಆವೇಶದ ಚಿಂತನೆಯನ್ನು ನಾವು ಇಟ್ಕೊಂಡ್ರೂ ಕೂಡ ಅಲ್ಲಿ ಭೃಗು ಮತ್ತು ಕಾಲನೇಮಿ ಎರಡು ಜೀವಗಳಿವೆ. ಆದ್ದರಿಂದ ಕಾಲನೇಮಿಗೆ ಅಂಧಂತಮಸ್ಸೆ ಅವನ ಗತಿ. ಭೃಗುವಿಗಾಗುವಾಗ ಅವನು ಕೃಷ್ಣನನ್ನು ಪ್ರವೇಶಿಸಿದ ಅಂತ ಹೇಳಿ ನಾವು ಇಟ್ಕೊಳ್ಬೋದು. ಇಲ್ಲದಿದ್ದರೆ ಒಂದು ರೀತಿಯಾಗಿ ಹಿಂದೆಯಲ್ಲಿ ಪ್ರಾಣ ಕೃಷ್ಣನನ್ನು ಪ್ರವೇಶಿಸಿತು ಅಂತ ಹೇಳುವಾಗ ಕಂಸನಿಂದ ದುಷ್ಟ ಕಾರ್ಯಗಳನ್ನು ಮಾಡಿಸಿ ಅವನ ಸಾಧನೆ ಪೂರ್ತಿಗೊಳ್ಳಲಿಕ್ಕೆ ಪ್ರಾಣದೇವರು ಕೂಡ ಒಂದು ರೂಪದಿಂದ ಕಂಸನಲ್ಲಿದ್ದರೂ ಯಾವಾಗ ಅವನ ಪಾಪದ ಕೊಡ ತುಂಬಿ ಅವನು ತನ್ನ ಸಾಧನೆಯನ್ನು ಪೂರ್ತಿಗೊಳಿಸಿದ ಆ ಪ್ರಾಣದೇವರ ಅಂಶ ಕೃಷ್ಣನನ್ನು ಪ್ರವೇಶಿಸು ಅಂತ ಹೇಳಿಯೂ ಕೂಡ ನಾವು ಇಟ್ಕೊಳ್ಬೋದು. ಈ ರೀತಿಯಾಗಿ ಅದರ ಪರಿಹಾರವನ್ನು ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಅಂತೂ ದುಷ್ಟನಾದಂತಹ ಕಾಲನೇಮಿಗೆ ಎಂದಿಗೂ ಕೂಡ ಸದ್ಗತಿ ಇಲ್ಲ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವನು ಕಾಲನೇಮಿಗೆ ಅವನಿಗೆ ಯೋಗ್ಯವಾದಂತಹ ಅಂಧಂತಮಸ್ಸೆ ಆಯಿತು ಅಂತ ಹೇಳುವಂಥದ್ದನ್ನು ಶಾಸ್ತ್ರ ತಿಳಿಸ್ತಾ ಉಂಟು. ಇಲ್ಲಿ ಜೀವದ್ವಯ ಆವೇಶದಿಂದ ಒಳ್ಳೆಯ ಜೀವನಾದಂತಹ ಭೃಗು ಮತ್ತು ಅವನಿಂದ ಸಾಧನೆ ಮಾಡಿಸಲಿಕ್ಕಾಗಿ ಪ್ರಾಣದೇವರು ಕೂಡ ಅವನಲ್ಲಿ ಒಂದು ಅಂಶದಿಂದ ಇದ್ದರು. ಆ ಜೀವ ಕೃಷ್ಣನನ್ನು ಸೇರಿತು ಅಂತ ಹೇಳಿ ನಾವು ಇದನ್ನು ಕೂಡಿಸಬೇಕು ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಕೆಟ್ಟದ್ದನ್ನು ಭಗವಂತನಲ್ಲಿ ದ್ವೇಷವನ್ನು ಮಾಡಿದವರಿಗೆ ಎಂದಿಗೂ ಕೂಡ ಸದ್ಗತಿ ಆಗದು ಅಂತ ಹೇಳುವಂಥದ್ದು ಶಾಸ್ತ್ರ ಸಿದ್ಧವಾದಂತಹ ಒಂದು ಪ್ರಮೇಯವಾಗಿದೆ. ಆದ್ದರಿಂದ ಕಾಲನೇಮಿಗೆ ಎಂದಿಗೂ ಕೂಡ ಕೃಷ್ಣನ ಆ ಒಂದು ದೇಹದಲ್ಲಿ ಪ್ರವೇಶ ಇಲ್ಲ ಅಥವಾ ಕೃಷ್ಣನ ಅವನು ಪ್ರವೇಶಿಸಿದ ಅಂತ ಹೇಳಿದಾಗ ಅದು ಕಾಲನೇಮಿಯ ಕುರಿತಾಗಿ ಹೇಳಿದ ಮಾತಲ್ಲ, ಅದು ಭೃಗು ಅಥವಾ ಪ್ರಾಣದೇವರ ಕುರಿತಾಗಿ ಹೇಳಿದಂತಹ ಮಾತು ಅಂತ ಹೇಳುವಂಥದ್ದನ್ನು ನಾವು ಇಟ್ಕೊಳ್ಳಬೇಕು ಅಂತ ಹೇಳಿ ನಾವು ಅನೇಕ ಪ್ರಮಾಣಾಂತರಗಳಿಂದ ತಾತ್ಪರ್ಯ ನಿರ್ಣಯದ ಮಾತುಗಳನ್ನು ವಿಮರ್ಶಿಸಿದವರಾಗಿ ತಿಳಿಬಹುದಾಗಿದೆ. ತಸ್ಯಾನುಜ ಭ್ರಾತರೋಷ್ಟೌ ಕಂಕನ್ಯಗ್ರೋಧಕಾದಯ ಅಭ್ಯದಾವನ್ನತಿಕ್ರುದ್ಧ ನಿರ್ವೇಶಕಾರಿಣ ಅಂಥೇಳಿ ಮುಂದೆ ಕಂಸ ಈ ರೀತಿಯಾಗಿ ಒಮ್ಮೆಗೆ ಅವರು ಯೋಜಿಸಿಯೂ ಇರಲಿಲ್ಲ. ಕ್ಷಣ ಮಾತ್ರದಲ್ಲಿ ಕಂಸನ ಸಂಹಾರವನ್ನು ಕೃಷ್ಣ ಮಾಡಿದಾಗ 8 ಜನ ತಮ್ಮಂದಿರು ಕಂಕ, ನ್ಯಗ್ರೋಧ ಮುಂತಾದವರೆಲ್ಲರೂ ಕೂಡ ಅಣ್ಣನ ಋಣ ತೀರಿಸಲಿಕ್ಕಾಗಿ ಅತ್ಯಂತ ಕೋಪದಿಂದ ಅವರು ಧಾವಿಸಿ ಕೃಷ್ಣನೆಡೆಗೆ ಬಂದರು ಅಂತ ಹೇಳಿ ಕೃಷ್ಣನನ್ನು ನಾವು ಕೊಲ್ತೇವೆ ಅಂತ ಹೇಳುವಂತಹ ಒಂದು ನಿರ್ಧಾರವನ್ನು ಮಾಡಿದವರಾಗಿ ಕಂಸನ ಋಣವನ್ನು ನಾವು ತೀರಿಸ್ತೇವೆ ಅಂತ ಹೇಳಿ
ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದವರಾಗಿ ಅವರು ಧಾವಿಸಿ ಬಂದರು ಅಂತ ಹೇಳಿ ತಿಳಿಸ ತಥಾತಿ ರಭಸಾಂಸ್ತಾಂಸ್ತು ಸಂಯುಕ್ತಾನ್ ರೋಹಿಣೀಸುತಃ ಅಹನ್ ಪರಿಘಮುದ್ಯಮ್ಯ ಪಶೂನಿವ ಮೃಗಾಧಿಪ ಅಂಥೇಳಿ ಆ 8 ಜನರನ್ನು ಅತಿ ರಭಸದಿಂದ ಯುದ್ಧಕ್ಕೆ ನಿಂತಹ ಶತ್ರುಗಳನ್ನು ಬಲರಾಮ ಸಿಂಹ ಜಿಂಕೆಗಳನ್ನು ಕೊಲ್ಲುವಂತೆ ಅವರ ಅನಾಯಾಸವಾಗಿ ಪರಿಘಾಯುಧದಂತಹ ತನ್ನ ಬಾಹುಗಳಿಂದಲೇ ಅವನು ಹೊಡೆದು ಕೊಂದ. ಪರಿಘಾಯುಧ ಶಕ್ತಿಯಾಯುಧ, ಅತ್ಯಂತ ಅವನು ಬಾಹುಗಳಿಂದಲೇ ಅಷ್ಟು ಪ್ರಬಲವಾದಂತಹ ಬಾಹುಗಳಿಂದ ಅವನು ಅವರನ್ನು ಅನಾಯಾಸವಾಗಿ ಕೊಂದ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕಂಸನ ಸಂಹಾರವಾದಾಗ ಅಂತರಿಕ್ಷದಲ್ಲಿ ದೇವ ದುಂದುಬಿಗಳು ಮೊಳಗಿದವು ಅಂತ ಹೇಳುವಂಥದ್ದನ್ನು ಶುಕರು ತಿಳಿಸ್ತಾ ಇದ್ದಾರೆ. ನೇದುಹು ದುಂದುಭಯೋ ವ್ಯೋಮ್ನಿ ಬ್ರಹ್ಮೇಶಾದ್ಯ ವಿಭೂತಯ ಪುಷ್ಪೈ ಕಿರಂತಸ್ತಂ ಪ್ರೀತಾಶ್ ಶಶಂಸುಹು ನನೃತು ಸ್ತ್ರೀಯ ಅಂತೇಳಿ ಈ ರೀತಿಯಾಗಿ ಕಂಸನ ಸಂಹಾರವನ್ನು ಕೃಷ್ಣ ಮಾಡಿದಾಗ ದೇವ ದುಂದುಬಿಗಳು ಮೊಳಗಿದವು. ಭಗವಂತನ ಸನ್ನಿಧಾನ ಪಾತ್ರರಾದಂಥ ಬ್ರಹ್ಮ ರುದ್ರಾದಿಗಳು ದೇವತೆಗಳು ಸಂತುಷ್ಟರಾಗಿ ಹೂಮಳೆಯನ್ನು ಗೈದರು ಅಂತ ಹೇಳಿ ಭಗವಂತ ದುಷ್ಟರ ಒಂದು ರೀತಿಯಾಗಿ ಕಂಸನ ಸಂಹಾರಕ್ಕಾಗಿಯೇ ಕೃಷ್ಣನ ಅವತಾರ. 8ನೆಯ ಗರ್ಭದಿಂದ ಕಂಸನ ವಧೆ ಅಂತ ಹೇಳುವಂಥದ್ದು ಅಶರೀರವಾಣಿ ಆಗಿತ್ತು. ಆ ರೀತಿಯಾಗಿ ಅದಕ್ಕಾಗಿಯೇ 8ನೇ ಗರ್ಭದಲ್ಲಿ ಕೃಷ್ಣನ ಜನನ ಅದು ನೆರವೇರಿದಾಗ ಎಲ್ಲ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದಂತಹ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಕೂಡ ಹೂಮಳೆಯನ್ನು ಗೈದರು, ಕೃಷ್ಣನನ್ನು ಸ್ತುತಿಸಿದರು, ಅಪ್ಸರೆಯರು ಕುಣಿದರು ಅಂತೇಳಿ ಈ ಕಂಸನ ಸಂಹಾರದ ಕುರಿತಾಗಿ ತಾವು ಭೂಭಾರ ಹರಣವನ್ನು ಪ್ರಮುಖವಾಗಿ ಕೃಷ್ಣ ನೆರವೇರಿಸಿದ್ದಾನೆ. ಅದಕ್ಕೆ ಸಂತುಷ್ಟರಾದಂತಹ ಎಲ್ಲ ದೇವತೆಗಳು ಕೂಡ ಭಗವಂತನನ್ನು ಸ್ತುತಿಸಿದ್ರು ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದೆ ಯಾವ ರೀತಿಯಾಗಿ ಈ ದೇವತೆಗಳೆಲ್ಲರೂ ಕೂಡ ಈ ಕಂಸನ ಸಂಹಾರದ ಒಂದು ಕುರಿತಾಗಿ ಸಂಹಾರವನ್ನು ಕೃಷ್ಣ ಮಾಡಿದಾಗ ಅದರಿಂದ ಸಂತುಷ್ಟರಾದಂತಹ ಅವರು ಭಗವಂತನನ್ನು ಯಾವ ರೀತಿಯಾಗಿ ಸ್ತುತಿಸಿದ್ರು ಅಂತ ಹೇಳುವಂಥದ್ದನ್ನು ಮುಂದೆ ಭಾಗವತ ವರ್ಣಿಸ್ತದೆ. ಅದೇ ರೀತಿಯಾಗಿ ಶುಕರು ಯಾವ ರೀತಿಯಾಗಿ ಪರೀಕ್ಷಿತರಿಗೆ ಯಾವ ರೀತಿಯಾಗಿ ಕಂಸನ ಒಂದು ಸಂಹಾರವಾಯಿತು ಅಂತ ಹೇಳುವಂಥದ್ದನ್ನು ಕೂಡ ಶುಕರು ಪರೀಕ್ಷಿತ ರಾಜರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಅದರ ಕುರಿತಾಗಿ ಕೂಡ ಭಾಗವತ ಮುಂದೆ ವರ್ಣನೆಯನ್ನು ಮಾಡ್ತದೆ. ಅದರ ಕುರಿತಾಗಿ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ವೇದವ್ಯಾಸ ಭಿನ್ನ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ. ಭಾಗವತ ವಿವರಿಸಿದ್ದು ಅದರಲ್ಲಿ ಕಂಸ ಸದ್ಗತಿಯನ್ನು ಹೊಂದಿದ ಅನ್ನುವ ಮಾತುಗಳಿಗೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದೇ ರೀತಿ ಇತರ ವ್ಯಾಖ್ಯಾನಕಾರರು ಎಲ್ಲರೂ ವಿಮರ್ಶೆ ಮಾಡಿದ್ದನ್ನು, ಕಂಸನಲ್ಲಿದ್ದ ಜೀವದ್ವಯಾವೇಶವನ್ನು, ಭೃಗು ಮತ್ತು ಕಾಲನೇಮಿಯ ಒಂದು ಸಮಾವೇಶವನ್ನು, ಕಾಲನೇಮಿಗೆ ದುರ್ಗತಿಯನ್ನು ಭೃಗುವಿಗೆ ಸದ್ಗತಿಯನ್ನು ಶ್ರೀಮದಾಚಾರ್ಯರು ನಿರ್ಣಯಿಸಿದ್ದನ್ನೆಲ್ಲ ಭಾಗವತದ ಒಂದು ಹಿನ್ನೆಲೆಯಲ್ಲಿ ಶ್ರೀಪಾದರು ತಿಳಿಸಿದ್ದಾರೆ. ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಮುಂದಿನ ಉಪನ್ಯಾಸವನ್ನು ಶ್ರೀಯುತ ಸುಂದರ್ ಮಾಡಕ್ಷೀರ ಇವರು ಒಂದು ವಿಭಿನ್ನ ರೀತಿಯಲ್ಲಿ ತಮ್ಮ ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಅವರ ಉಪನ್ಯಾಸ 3 ದಿನಗಳ ಕಾಲ ಇರ್ತದೆ. ಭಗವದ್ಗೀತಾ ಮೆಸೇಜಸ್ ಟು ಎನ್ಹ್ಯಾನ್ಸ್ ಪ್ರೊಫೆಷನಲ್ ಲೈಫ್ಸ್ ಅಂದರೆ ಭಗವದ್ಗೀತೆ ವೃತ್ತಿ ಜೀವನದಲ್ಲಿ ಭಗವದ್ಗೀತೆಯ ಸಂದೇಶಗಳು ಎನ್ನುವ ಕುರಿತಾಗಿ ಕನ್ನಡದೊಂದಿಗೆ ಹೆಚ್ಚು ಇಂಗ್ಲೀಷಿನಲ್ಲಿ ಅವರು ಉಪನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕು. ಅವರ ಕುರಿತಾಗಿ ಒಂದೆರಡು ಪರಿಚಯದ ಮಾತುಗಳನ್ನು ಹೇಳುವುದಾದರೆ, ಅವರು IT ಕಂಪನಿಯೊಂದರಲ್ಲಿ CEO ಆಗಿ ಕಳೆದ 28 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇನ್ಫೋಸಿಸ್, ವಿಪ್ರೋ, ಎಡೋಬ್, ಸ್ಯಾಪ್ ಮೊದಲಾದ ಕಂಪನಿಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ.
ವಿಶೇಷವಾಗಿ ಅವರಲ್ಲಿ ಗುರುತಿಸಬೇಕಾದ ವಿಚಾರ ಅಂತ ಹೇಳಿದರೆ, ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಡಿಜಿಟಲ್ ಇನ್ನೋವೇಷನ್ ಕೌನ್ಸಿಲ್ ಇದರಲ್ಲಿ ಅವರು ಸದಸ್ಯರಾಗಿದ್ದಾರೆ, ಆ ಕೌನ್ಸಿಲ್ನ ಸದಸ್ಯರಾಗಿದ್ದಾರೆ. ಅದೇ ರೀತಿ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯ, ಶ್ರೀನಿಧಿ ಪಾಟಿ, ಶ್ರೀಕಾಂತಾಚಾರ್ಯ ಬಾಯಿರಿ ಮೊದಲಾದವರಿಂದ ವೇದಾಂತದ ಅಧ್ಯಯನವನ್ನು ಅವರು ನಡೆಸಿದ್ದಾರೆ. ಮಧ್ವಾಚಾರ್ಯ ಫಾರ್ ದಿ ಯೂತ್ ಎಂಬ ಸಂಸ್ಥೆ ಮೂಲಕ ಈಗಿನ ಯುವಕರಿಗೆ ಅರ್ಥವಾಗುವ ಶೈಲಿಯಲ್ಲಿ ಮಧ್ವಶಾಸ್ತ್ರದ ಸಂದೇಶವನ್ನು 150ಕ್ಕೂ ಹೆಚ್ಚು ವರ್ಕ್ಶಾಪ್ಗಳನ್ನು ನಡೆಸಿ 1 ಲಕ್ಷ 1.5 ಲಕ್ಷ ಯುವಕರು ಅದರಲ್ಲಿ ಪಾಲ್ಗೊಂಡ ಹಿರಿಮೆ ಅವರ ಒಟ್ಟಿಗೆ ಸೇರಿದೆ. ಅದೇ ರೀತಿ ಕಡೆಗೆ 5 ಪರ್ಯಾಯಗಳೆಲ್ಲ ಅವರು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಇದನ್ನು ಉಡುಪಿಯ ಜನತೆ ಹಿಂದೂ ಕೇಳಿದ್ದೀರಿ ಅಂತ ಅಂದುಕೊಳ್ತೇನೆ. ಆ ಉಪನ್ಯಾಸವನ್ನು ಮಾಡಲು ಆಗಮಿಸಿದ ಶ್ರೀ ಸುಂದರ ಮಾಡಕ್ಷೀರ ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಪ್ರಾಣನಮೋ ಭಗವತೆ ಪುರುಷಾಯ ತುಭ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಮತ್ತು ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಇವತ್ತಿನಿಂದ ಪ್ರಾರಂಭ ಆಗಿ 3 ದಿನಗಳ ಕಾಲ ಭಗವದ್ಗೀತೆಯ ಮಹತ್ವ ನಮ್ಮ ವೃತ್ತಿ ಜೀವನದಲ್ಲಿ ಎಂಬುವ ವಿಷಯದಲ್ಲಿ 3 ದಿನ ಕೆಲವು ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಸ್ವಾಮಿಗಳು ಆಜ್ಞೆ ನೀಡಿದ್ದಾರೆ. ಇದನ್ನು ಆಂಗ್ಲ ಭಾಷೆ ಮತ್ತು ಕನ್ನಡ ಎರಡರಲ್ಲೂ ಸೇರಿಸಿ ಮಾತನಾಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವಾಗ ನಮ್ಗೆ ಹೆಂಗೆ ಅಂದರೆ, ಇವಾಗ ಯಾವುದೇ ಒಂದು ಧಾರ್ಮಿಕ ಗ್ರಂಥ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಅಭಿಪ್ರಾಯ ಏನು ಅಂದರೆ, ಇದು ಯಾವತ್ತೋ ಒಂದು ದಿನ ಬರೆದಿದ್ದು, ಈ ಕಾಲಕ್ಕೆ ನಮ್ಮ ನಿತ್ಯ ಜೀವನಕ್ಕೂ ಇದಕ್ಕೂ ಸಂಬಂಧ ಇರಬಾರ್ದು. ಏನೋ ಹೇಳಿದ್ರವಾಗ ಒಳ್ಳೆ ವಿಚಾರನೇ, ಆದರೆ ಇವತ್ತಿನ ಪ್ರೆಸೆಂಟ್ ಡೇ ಯಂಗ್ಸ್ಟರ್ಸ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ನಮ್ಮ ಡೈಲಿ ಲೈಫ್ ಇರ್ಬೋದು, ಇದೆಲ್ಲ ಅದಕ್ಕೂ ಸಂಬಂಧ ಇಲ್ಲ. ದೆರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಟು ಅನ್ನೋದು ಒಂದು ಕಲ್ಪನೆ ನಮ್ಮೆಲ್ಲರಲ್ಲೂ ಇದೆ. ಉಪನ್ಯಾಸ ಕೇಳುವಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಉಪನ್ಯಾಸ ಮುಗಿದಿದ ತಕ್ಷಣ ಅರೆ ನಾವು ಮತ್ತೆ ಒಂದು ನಿತ್ಯ ಜೀವನಕ್ಕೆ ಹೋಗಬೇಕು, ಇದನ್ನೆಲ್ಲ ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಬರುವ ಒಂದು ಗೊಂದಲವೇ. ಆದರೆ ಈಗ ನಮ್ಮ ಸಮಾಜ ನೋಡಿದರೆ 99% ಪೀಪಲ್ ಯಾರಿದ್ದಾರೆ ಅವರು ಬೇರೆ ಒಂದು ವೃತ್ತಿ ಜೀವನದಲ್ಲಿದ್ದಾರೆ. ಅವರು ಬರೀ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಮಾತ್ರ ಆ ವೃತ್ತಿಲಿಲ್ಲ. ಹಾಗಾಗಿ ಭಗವದ್ಗೀತೆ ಆಗಲಿ, ಮಹಾಭಾರತ ಆಗಲಿ, ಭಾಗವತ ಆಗಲಿ, ಉಪನಿಷತ್ತಾಗಲಿ ಅದು ಅವ್ರಿಗೂ ಉಪಯೋಗ ಬರಬೇಕು. ಆವಾಗಲೇ ಏನು ನಮ್ಮ ಶಾಸ್ತ್ರ ಇದೆ ಅದು ಸಾರ್ವಕಾಲಿಕ ಆಗುತ್ತೆ. ಎವರ್ ಗ್ರೀನ್ ಅಂತ ಏನಂತೀವಿ, ಇಟ್ ವಿಲ್ ಬಿಕಮ್ ಇಟರ್ನಲ್. ಅದು ಬರೀ ಒಂದು ಸಮಯಕ್ಕೆ ಮಾತ್ರ ಅನ್ವಯಿಸುತ್ತೆ ಅಂದರೆ ಇಟ್ ಹ್ಯಾಸ್ ಗಾಟ್ ವೆರಿ ಲಿಮಿಟೆಡ್ ವ್ಯಾಲ್ಯೂ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ನೀವು ಯಾವುದೇ ಒಂದು ಸಬ್ಜೆಕ್ಟ್ ತಗೊಳ್ಳಿ, ಯು ಕ್ಯಾನ್ ಟೇಕ್ ಎನಿ ಸಬ್ಜೆಕ್ಟ್. ಮ್ಯಾಥಮೆಟಿಕ್ಸ್ ಫಾರ್ ಎಕ್ಸಾಂಪಲ್, 5th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಬುಕ್. ಆ 5th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಬುಕ್ ವೆನ್ ಯು ರೀಡ್, ಮೆನಿ ಪೀಪಲ್ ಹೂ ಆರ್ ಹಿಯರ್ ವಿಲ್ ಬಿ ಸರ್ಪ್ರೈಸ್ಡ್. ಅರೆ ನಾವು ಓದಿದ ಮ್ಯಾಥಮೆಟಿಕ್ಸ್ ಪುಸ್ತಕನೇ ಬೇರೆ ಇತ್ತಲ್ಲ, ಈಗ ಎಷ್ಟು ಚೇಂಜ್ ಆಗಿಬಿಟ್ಟಿದೆ. ಆಫ್ಟರ್ 15 years, ವೆನ್ ಯು ಲುಕ್ ಎಟ್ ಯುವರ್ ಚಿಲ್ಡ್ರನ್ಸ್ ಮ್ಯಾಥಮೆಟಿಕ್ಸ್ ಬುಕ್, that would have got changed a lot. So mathematics and every other field, it is going on changing. But Bhagavad Gita, has anybody told Bhagavad Gita was like this 15 years back? No, it has changed. It will not change. It has not changed. It is the same and it will never change. Unless some people try to distort it. The original Bhagavad Gita, original Mahabharata, original Vedas, Upanishads are all there forever. That's why Vedas are called Shruti.
They are called amnaya. That means it never changes. It will be eternal. So that means the lesson that we get from these shastras also should be eternal. We cannot say this is something that Krishna told Arjuna, and maybe it is relevant to Arjuna, but it is not relevant to me today. If that becomes the case, then it has got a very limited impact. And as Sri Madhvacharya himself has said, quoting Skanda Purana, that Mahabharata has got many meanings. It has got more than 10 meanings, every shloka. And Bhagavad Gita is a part of Mahabharata. So that means Bhagavad Gita itself lends itself to many meanings. It has several meanings. ಅಧ್ಯಾತ್ಮ ಅರ್ಥ ಏನಿದೆ ಅದು ತುಂಬ ಮೇನ್ ಅರ್ಥ ಭಗವದ್ಗೀತೆದು ಅಧ್ಯಾತ್ಮ ಅರ್ಥನೇ. ಆದರೆ ಅದರ ಜೊತೆಗೆ ಬರುವ ಅನೇಕ ಬೇರೆ ಬೇರೆ ಅರ್ಥಗಳು ಕೂಡ ಅದರಿಂದ ಬರುತ್ತೆ. ಇವಾಗ ನಮಗೆಲ್ಲ ಗೊತ್ತು ಪೆಟ್ರೋಲ್ ಹೆಂಗೆ ಬರುತ್ತೆ, ಅದೇನು ಕ್ರೂಡ್ ಆಯಿಲ್ ಅಂತಿರುತ್ತೆ. ಆ ಕ್ರೂಡ್ ಆಯಿಲನ್ನು ರಿಫೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದೊಂದಾಗಿ ಪದಾರ್ಥಗಳು ಬೇರೆ ಬೇರೆ ಟೆಂಪ್ರೇಚರ್ನಲ್ಲಿ ಬರ್ತಾ ಹೋಗುತ್ತೆ. ಒಂದು ಕಡೆ ಡೀಸೆಲ್ ಬರುತ್ತೆ, ಒಂದೊಂದು ಕಡೆ ಪೆಟ್ರೋಲ್ ಬರುತ್ತೆ, ಒಂದೊಂದು ಕಡೆ ಏವಿಯೇಷನ್ ಗ್ರೇಡ್ ಫ್ಯೂಯಲ್ ಬರುತ್ತೆ, ಅದೇ ಥರ ಫ್ಯೂಮ್ಸ್ ಬರುತ್ತೆ, ವ್ಯಾಕ್ಸ್ ಬರುತ್ತೆ, ಏನೇನೋ ಬರುತ್ತೆ. ಅದ್ರ ಜೊತೆ ಮೇಯ್ನ್ ಪ್ರಾಡಕ್ಟ್ ಯಾವುದು? ಪೆಟ್ರೋಲ್, ಡೀಸೆಲ್, ಇದೇ ಮೇಯ್ನ್ ಪ್ರಾಡಕ್ಟ್. ಬಟ್ ಅದ್ರ ಜೊತೆ ತುಂಬ ಯೂಸ್ಫುಲ್ ಬೈ ಪ್ರಾಡಕ್ಟ್ಸ್ ಅಂತ ಬರ್ತಾ ಹೋಗುತ್ತೆ. ಈ ಯೂಸ್ಫುಲ್ ಬೈ ಪ್ರಾಡಕ್ಟ್ ಆಫ್ ಭಗವದ್ಗೀತಾ ಏನು ಅಂತ ಹೇಳಿದ್ರೆ, ಪ್ರೊಫೆಷ್ನಲ್ ಲೈಫಿಗೆ ಭಗವದ್ಗೀತೆ ಏನು ಒಂದು ಸಲಹೆ ಕೊಡುತ್ತೆ ಅನ್ನೋದು ತಿಳಿಯೋದು ವೆರಿ ಇಂಪಾರ್ಟೆಂಟ್. ಇದು ಏನು ಅಂದರೆ ಇವತ್ತಿನ ಇಫ್ ಯು ಜಸ್ಟ್ ಲುಕ್ ಎಟ್ ದ ಪ್ರೊಫೆಷನಲ್ ಲೈಫ್ ವಿ ಆರ್ ಆಲ್ ಲೀಡಿಂಗ್. ಆ್ಯಂಡ್ ಯಾಕೆ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ, ದಿನದಲ್ಲಿ 24 hours ದಟ್ ವಿ ಹ್ಯಾವ್, ವಿ ಆರ್ ಸ್ಪೆಂಡಿಂಗ್ ಮೋರ್ ದೆನ್ 12 to 14 hours ಆಫ್ ಅವರ್ ಟೈಮ್ in our work life. If you are in a job, working in a company, or you may be in a government office, wherever it is, if you add the total amount of traffic and the amount of work that we do, it is adding to more than 12 hours a day. So that means in 24 hours, 12 hours is only doing work which is connected to your professional life. I was quite surprised. First time I went into Udupi city, and there is so much traffic even in a city like Udupi. So amount of time that we spend on work is increased like anything. Modlalla, when people used to go to work and come back, everybody will be back by 5 or 6 o'clock. But today, can anybody even think about coming back home at 5 o'clock? It's impossible. If somebody comes and manages to come even at 8 o'clock in the evening, they will say, oh, I have come very early, I have come home. Many people say that they have not seen the sunset because they are sitting in the office. That's the reality that we have. So this is the total time that we spend. Hogli, 12 hours we are spending ಆಫೀಸ್ನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಸಂತೋಷ ಸಿಗ್ತಾ ಇದೆಯಾ ಅಂದರೆ ಅಲ್ಲೂ ಇಲ್ಲ. ಕೆಲವು ವಿಚಾರ ಹೇಳಬೇಕಾದ್ರೆ ಏನು ಅಂದರೆ, ಈಗ ಮೆಕೆನ್ಸಿ ಅಂತ ಒಂದು ದೊಡ್ಡ ಕಂಪ್ನಿ ಇದೆ. ಆ ಕಂಪ್ನಿಯವರು ಎಲ್ಲರನ್ನೂ ವರ್ಲ್ಡ್ ವೈಡ್ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಅವ್ರ ಪ್ರೊಫೆಷ್ನಲ್ ಲೈಫ್ ಹೆಂಗಿದೆ ಜನದ್ದು ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಅನ್ಕೋತಿರ್ಬೋದು, ಓಹೋ ಇವ್ರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇವರೆಲ್ಲ ಸಂಪಾದಿಸ್ತಾರೆ. ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎಷ್ಟೋ ಸಾವಿರಾರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಕೊನೆಗೆ ಇವ್ರು ಇಷ್ಟು ಸಂಪಾದನೆ ಮಾಡಿದವ್ರು ಖುಷಿಯಾಗಿರಬೇಕು ಅಂತ ಅಲ್ಲಿ ವಿಚಾರಗಳು ತಿಳಿದ್ರೆ ಶಾಕಿಂಗ್ ಆಗುತ್ತೆ. ಇದು ವರ್ಲ್ಡ್ ವೈಡ್ ಸರ್ವೆ ಇದೆ, ಪ್ಲಸ್ ಇಂಡಿಯಾದು ಅದರಲ್ಲಿ ತುಂಬ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾದು ಸೇರಿದೆ. ಒಂದು ಏನು ಅಂದರೆ, ಎಲ್ಲ ಕೆಲಸಗಳಲ್ಲಿ ಒಂದು 6 ಪಾಯಿಂಟ್ ಹೇಳಿದ್ದಾರೆ ಅವರು. ಏನು ಅಂದರೆ, ಜಾಸ್ತಿ ಜನ ಯಾವ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಆ ಕೆಲಸ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದೀವಿ, ಬಟ್ ನಮ್ಗೆ ಆ ಕೆಲಸ ಇಷ್ಟ ಇಲ್ಲ. ಫಸ್ಟ್ ಆಪರ್ಚುನಿಟಿ ನಮಗೆ ಸಿಕ್ಕಿದಾಗ ನಾವು ಬೇರೆ ಕಡೆ ಹೊರಟೋಗ್ತೀವಿ. ಎರಡನೇದು, ಆ ಕಂಪ್ನಿ ಜೊತೆ ಯಾವುದೇ ಥರ ಒಂದು ಅಟ್ಯಾಚ್ಮೆಂಟ್, ಎಂಗೇಜ್ಮೆಂಟ್ ಅಂತ ಏನಂತೀವಲ್ಲ, ಅದಿಲ್ಲ. ಅಂದರೆ ಬೆಳಗ್ಗೆ ಒಂದು ಹೊಸ ಜಾಬ್ ಬೇರೆ ಒಂದು ಕಂಪ್ನಿಗೆ ಸಿಕ್ಕಿದ್ರೆ ಅಲ್ಲಿಗೆ ಹೊರಟೋಗ್ತೀವಿ, ವಿಲ್ ಗೋ ದೇರ್. ಸೊ ದೆರ್ ಇಸ್ ನೋ ಎಂಗೇಜ್ಮೆಂಟ್. 93% ಆಫ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಡು ನಾಟ್ ಹ್ಯಾವ್ ಎನಿ ಎಂಗೇಜ್ಮೆಂಟ್ ವಿತ್ ದ ವರ್ಕ್. ಆಮೇಲೆ ಹೋಗಲಿ, ಕೆಲಸದಲ್ಲಿ ಯಾಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದರೆ, ಓವರ್ ವರ್ಕ್ ಅಂದರೆ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೇವೆ. ಲ್ಯಾಕ್ ಆಫ್ ಫೇರ್ನೆಸ್ ಅಂದರೆ
ಯಾರಿಗೆ ಮೆರಿಟ್ ಇಲ್ವೋ, ಯಾರಿಗೆ ವಿದ್ಯೆ ಇಲ್ವೋ, ಯಾರಿಗೆ ಅರ್ಹತೆ ಇಲ್ವೋ ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ, ನಮಗೆ ಕೊಡೋದಿಲ್ಲ ಅಂತ ಕೆಲವರು. ಇನ್ನೊಂದು ಪಾಲಿಟಿಕ್ಸ್, ಕಂಪ್ನಿ ಒಳಗಡೆ ತುಂಬ ಪಾಲಿಟಿಕ್ಸ್ ಉಂಟು. ನಾವು ಸಾಮಾನ್ಯವಾಗಿ ಕೇಳ್ತೇವೆ, ಆಫೀಸ್ಗೆ ಹೋದರೆ ಆಫೀಸ್ ಪಾಲಿಟಿಕ್ಸ್ ತುಂಬ ಜಾಸ್ತಿ. ಒಂದೊಂದು ಸತಿ ರಾಜಕೀಯ ಮಟ್ಟದ, ಒಂದು ರಾಷ್ಟ್ರೀಯ ಮಟ್ಟದ ರಾಜಕೀಯಕ್ಕಿಂತ ಜಾಸ್ತಿ ನಮ್ಮ ಆಫೀಸ್ನಲ್ಲಿ ಪಾಲಿಟಿಕ್ಸ್ ಇದೆ ಅಂತ ಕೆಲವರು ಹೇಳೋದುಂಟು. ಇದೆಲ್ಲ ಮಾಡಿ ಜನದ ಒಂದು ಶಕ್ತಿ ಹೀರೋಗುತ್ತಲ್ಲಿ. ನಾಲ್ಕನೇದು ಅಂದರೆ, ಈ ಕಂಪನಿ ನನ್ನ ಮನಸ್ಸಲ್ಲಿ ಏನು ಆಸೆಗಳಿದೆ ಅದನ್ನು ಪೂರೈಸ್ತಿಲ್ಲ. ನಾನು ಏನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸಕ್ಕೆ ಬರ್ತಾ ಇದ್ದೆ, ಬಟ್ ದಟ್ ಈಸ್ ನಾಟ್ ಬೀಯಿಂಗ್ ಮೆಟ್ ಅಟ್ ಆಲ್. ಸೊ ಐ ಆಮ್ ಎ ವೆರಿ ಫ್ರಸ್ಟ್ರೇಟೆಡ್ ಪರ್ಸನ್ ಬಿಕಾಸ್ ದ ಕಂಪ್ನಿ ಈಸ್ ನಾಟ್ ಮೀಟಿಂಗ್ ಎನಿ ಆಸ್ಪಿರೇಷನ್ಸ್. ಅದಕ್ಕೆ ವಾಟ್ ಡಿಡ್ ಐ ಡೂ? ಐ ಕೆಪ್ಟ್ ಆನ್ ಚೇಂಜಿಂಗ್ ಜಾಬ್ಸ್. I went on changing jobs, yet my aspirations are not being met. ಕೊನೆಯದಾಗಿ ಅಂದರೆ ಕಾನ್ಸ್ಟೆಂಟ್ ಆಂಗ್ಸೈಟಿ ಎಟ್ ವರ್ಕ್. ಇದು ತುಂಬ ಕಾಮನ್ ಆಗಿ ವಿ ಆರ್ ಸೀಯಿಂಗ್ ಇಟ್. ಯಂಗ್ ಪೀಪಲ್ 30 years, 35 years, 40 years are suffering cardiac problem at work. You open the internet any day, you will find a youngster suffering a major heart attack because of work related topics. And these are the same people who are going to the best doctors, going to the best gyms, being consulted by the best dietitians. They are the people who are suffering this issue. And ಎಲ್ಲದಕ್ಕೂ ಕಾರಣ ಒಂದೇ, it is connected to their anxiety and stress that they are feeling at the workplace. ಸೊ ಇದು 5 ಭಾಗಗಳನ್ನು ನಾವು ನೋಡಿದ್ರೆ ವರ್ಕ್ ಪ್ಲೇಸ್ನಲ್ಲಿ ನೆಮ್ಮದಿ, ಸುಖ, ಶಾಂತಿ ಅನ್ನೋದು ಪದೇ ಪದೇ ಕಮ್ಮಿ ಆಗ್ತದೆ. ಇದು ರಿಯಾಲಿಟಿ. ಇದು ಯಾರೊಬ್ಬರು ಕೆಲವರು ಎಕ್ಸೆಪ್ಷನ್ ಇರ್ಬೋದು, ಒಂದು 10% ಇರ್ಬೋದು, 20% ಇರ್ಬೋದು. ಒಂದು 10% 20% ಅವ್ರಿಗೆ ಆಂಗ್ಸೈಟಿ ಇರ್ಬೋದು. ಬಟ್ ಮಿಕ್ಕಿದ್ದವ್ರು ಎಲ್ರಿಗೂ 90% ಅಥವಾ 80% ಪೀಪಲ್ಗೆ ಈ ಸಮಸ್ಯೆಗಳು ಉಂಟೇ ಉಂಟು. ಆ್ಯಂಡ್ ಇದು ಬರೀ ವರ್ಕ್ ಪ್ಲೇಸಲ್ಲ, ಕಾಲೇಜ್ ಲೈಫಲ್ಲೂ ಇದೇ ಆಗಿದೆ, ರಿಟೈರ್ಡ್ ಲೈಫಲ್ಲೂ ಇದೇ ಪ್ರಾಬ್ಲಮ್. ಸೊ ದಿಸ್ ಈಸ್ ವಾಟ್ ಈಸ್ ದ ವರ್ಲ್ಡ್ ಅರೌಂಡ್ ಅಸ್. ಸೊ ಹೀಗೆ ಹೇಳಿದಾಗ, ಭಗವದ್ಗೀತೆಯ ಬಗ್ಗೆ ನಾವು ಕೇಳಿದಾಗ ನಮಗೇನು ಅನಿಸುತ್ತೆ? ಭಗವದ್ಗೀತೆಯಲ್ಲಿ ಇದಕ್ಕೆಲ್ಲ ಉತ್ತರ ಇದೆಯಾ? ಸ್ವಾಮಿಗಳ ಮುಖ್ಯ ಉದ್ದೇಶ ಏನು ಅಂದರೆ, ಭಗವದ್ಗೀತೆ ಎಲ್ಲರ ಮನಸ್ಸಲ್ಲಿರಬೇಕು, ಎಲ್ಲರೂ ಮತ್ತೆ ಮತ್ತೆ ಬರಿಬೇಕು, ಮತ್ತೆ ಮತ್ತೆ ಓದಬೇಕು, ಅದರಿಂದ ಒಂದು ಉಪಯೋಗವನ್ನು ಪಡಿಬೇಕು ಎಂಬುದಾಗಿ ಅವರ ಅಪೇಕ್ಷೆ ಇದೆ. ಅವ್ರು ಯಾಕೆ, ವೈ ಈಸ್ ಈ ಥಿಂಕಿಂಗ್ ಲೈಕ್ ದಟ್? ಯಾಕೆ ಅವ್ರು ಹಾಗೆ ಯೋಚನೆ ಮಾಡಿದ್ರು ಅಂದರೆ ಕಾರಣ ಇದೇನೆ. ಎಲ್ಲರೂ ಬರಿಬೇಕು. ಮತ್ತು ಒಂದಿಷ್ಟು ಜನ ಪಂಡಿತರು ಬರೆದ್ರೆ ಸಾಲದು, ಭಗವದ್ಗೀತೆ ಓದೋ ಕೆಲವು ಸಂಸ್ಕೃತ ವಿದ್ಯಾರ್ಥಿಗಳು ಓದಿದ್ರೆ ಸಾಲದು. ಎಲ್ಲರೂ ಭಗವದ್ಗೀತೆ ಓದಬೇಕು, ಎಲ್ಲರೂ ಅದು ಅಧ್ಯಯನ ಮಾಡಬೇಕು. ಎಲ್ಲ ಹೇಳ್ತಾರೆ ಸಾಮಾನ್ಯವಾಗಿ, ಕೇಳಿದ್ದಕ್ಕಿಂತ ಬರೆಯೋದಾದರೆ ಇನ್ನೂ ಮನಸ್ಸಿಗೆ ಚೆನ್ನಾಗಿ ಅದು ನಟ್ಟತ್ತೆ. ಯಾಕೆಂದರೆ ಇಲ್ಲಿ ಅನೇಕ ಉಪನ್ಯಾಸಗಳಲ್ಲಿ ಆಗಲೇ ಬೇರೆ ಬೇರೆ ಥರವಾಗಿ ಭಗವದ್ಗೀತೆಯ ವಿಶ್ಲೇಷಣೆ ನಡೆದಿದೆ. ಆದರೆ ನಮ್ಮ ಜೀವನದಲ್ಲಿ 24 ಗಂಟೆಯಲ್ಲಿ 12 ಗಂಟೆ ನಡೆಯೋ ವಿಚಾರಕ್ಕೆ ಭಗವದ್ಗೀತಾ ಸ್ಪಂದನೆ ಕೊಡಬೇಕೋ ಕೊಡಬಾರ್ದೋ? ಕೊಡಲೇಬೇಕು. ಯಾಕೆಂದರೆ ಅದು ಸಾರ್ವಕಾಲಿಕವಾದ ಒಂದು ಸಂದೇಶ. ಅಕಸ್ಮಾತು ಸಾರ್ವಕಾಲಿಕ ಅಲ್ಲ ಅಂತ ತಿಳ್ಕೊಳ್ಳಿ. ಕೃಷ್ಣ ಏನು ಮಾಡಬೇಕಾಗಿತ್ತು? ಅರ್ಜುನನ್ನ ಕರೆದು ಗುಟ್ಟಾಗಿ ಎಲ್ಲೋ ಹೇಳಬೇಕಾಗಿತ್ತು. ಅದನ್ನು ಎಲ್ಲರ ಮುಂದೆ ಕೇಳೋ ಹಾಗೆ, ಮತ್ತು ವೇದವ್ಯಾಸರು ಅದನ್ನು ಗ್ರಂಥ ರೂಪದಲ್ಲಿ ಯಾತಕ್ಕೆ ಬರೀಬೇಕಾಗಿತ್ತು? ಅದು ಇಷ್ಟೊತ್ತು ಇರಲೇಬಾರ್ದಾಗಿತ್ತು. ಎಷ್ಟು ಸತಿ ಕೃಷ್ಣ ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ. ಇದು ಗೋಪ್ಯವಾಗಿ ಹೇಳುವ ವಿಚಾರ ಕೃಷ್ಣ, ಅರ್ಜುನ, ಅದಕ್ಕೆ ಇದನ್ನು ಗೋಪ್ಯವಾಗಿ ಹೇಳ್ತೇನೆ. ಅಲ್ಲ, ಗೋಪ್ಯವಾಗಿ ಹೆಂಗೆ? ಬೀದಿಗೆ ಇವಾಗ ಭಗವದ್ಗೀತೆಯಲ್ಲಿ ಸಿಗುತ್ತೆ, ಎಲ್ಲ ಥರಲ್ಲೂ ಇದೆ, ಎಲ್ಲ ಥರಲ್ಲೂ ಹೇಳೋದದೇ ಗೋಪ್ಯವಾದ ಸಂದೇಶ ಅಂದರೆ. ದಟ್ ಮೀನ್ಸ್ ಅದು ಗೋಪ್ಯ ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಅಂತಲ್ಲ, ಇದು ಕೆಲವರಿಗೆ ಮಾತ್ರ ಇದು ನಿಜವಾದ ಅರ್ಥ ಗೊತ್ತಾಗುತ್ತೆ ಅಂತ ಹೇಳೋ ಅರ್ಥದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಹಾಗಾಗಿ ಇದು ಸಾರ್ವಕಾಲಿಕ, ಅಲ್ಲಿದ್ದವರು ಎಲ್ಲರಿಗೂ ಕೇಳಿಸ್ತು, ಅವರವರ ಮಟ್ಟದಲ್ಲಿ ಗ್ರಹಣ ಮಾಡಿದರು. ಹಾಗಾಗಿ ನಾವು ಇವಾಗ ಏನು ಮಾಡೋದು ಅಂದರೆ, ಭಗವದ್ಗೀತೆಯ ಅನೇಕ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಸಿಗುವ ನಮ್ಮ ಕೆರಿಯರ್, ನಮ್ಮ ಲೈಫ್, ನಮ್ಮ ಪ್ರೊಫೆಷನ್, ನಾವು ಯಾವುದೇ ವೃತ್ತಿಲಿರ್ಬೋದು, ಆ ಜೀವನಕ್ಕೆ ಏನು ಸಂದೇಶ ಭಗವದ್ಗೀತೆ ಕೊಡುತ್ತೆ ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಬಟ್ ಭಗವದ್ಗೀತೆ ಒಳಗೆ ಹೋಗೋಕ್ಕೆ ಮುಂಚೆ ಭಗವದ್ಗೀತೆ ಕೊನೆಗೆ ಹೊಟ್ಟೋಗೋಣ. ಏನು ಅಂದರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮಿತಿರ್ಮಮ.
ಅದನ್ನು ಕೊನೆಗೆ ಹೇಳ್ತಾನೆ ಸಂಜಯ, ಎಲ್ಲಿ ಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ಸಕ್ಸಸ್ ಅನ್ನೋದು ಇಟ್ ಇಸ್ ಗ್ಯಾರಂಟಿ. ಬಟ್ ನಾವು ಕೊನೆಗೆ ಹೋದ್ವಿ. ಈಗ ಭಗವದ್ಗೀತೆಗಿಂತ ರಿವೈಂಡ್ ಮಾಡ್ಕೊಂಡು ಸ್ವಲ್ಪ ಹಿಂದೆ ಹೋಗೋಣ. ಲೆಟ್ ಅಸ್ ಗೋ ಬ್ಯಾಕ್. ಈ ಸನ್ನಿವೇಶ ಯಾತಕ್ಕೆ ಬಂತು ಅಂತ ನೋಡಿದಾಗ ಮತ್ತೆ ಮಹಾಭಾರತದ ಕಥೆ ಎಲ್ಲ ಹೇಳೋಕ್ಕೆ ಹೋಗಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ 2 ವಿಚಾರ ನಡೀತು. ಒಂದೇನು ಅಂದರೆ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೃಷ್ಣನ ಬಳಿಗೆ ಹೋಗಿ ಅವನ ಸಹಾಯ ಪಡಿಬೇಕು ಅಂತ ಹೋಗ್ತಾರೆ. ಆವಾಗ ಶಕುನಿ ದುರ್ಯೋಧನಿಗೆ ಒಂದು ಮಾತು ಹೇಳ್ತಾನೆ, ನೋಡು, ಏನಾದರೂ ಮಾಡಿ ಕೃಷ್ಣ ಪಾಂಡವರ ಕಡೆ ಹೋಗಬಾರ್ದು, ಹಂಗೆ ಮಾಡು. ನೋಡಿ ಎಂಥ ಮೂರ್ಖ ಇದ್ದಾನ ಅವನು. ಅವನು ಹೇಳಿದಾಗ ಏನಂತ ಹೇಳಬೇಕಾಗಿತ್ತು, ಏನಾದರೂ ಮಾಡಿ ಕೃಷ್ಣನ ನಮ್ಮ ಕಡೆ ಕರ್ಕೊಂಬರ್ಬೇಕು ಅಂತ ಹೇಳಿದ್ವಿ. ಹಂಗೆ ಹೇಳಲಿಲ್ಲ ಅವನು, ಅವ್ರ ಕಡೆ ಹೋಗಬಾರ್ದು. ಇದೇ ದುರ್ಯೋಧನಂದು ಶಕುನಿ ಅಂಥ ದುಷ್ಟರ ಸ್ವಭಾವ. ದೇ ಡೋಂಟ್ ನೋ ವಾಟ್ ದೇ ವಾಂಟ್, ಬಟ್ ದೇ ಡೋಂಟ್ ವಾಂಟ್ ಸಂಬಡಿ ಎಲ್ಸ್ ಟು ಗೆಟ್ ಇಟ್. ನನಗೆ ಸಿಗದಿದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಸಿಗಬಾರ್ದು. ಸೊ ಕೃಷ್ಣ ಏನು ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇದ್ರ ಮಧ್ಯೆ ಇನ್ನೊಂದು ಬೇರೆ ಮಾಡಿದ್ದಾನೆ ಕೃಷ್ಣ. ಏನು ಅಂದರೆ, ನಾನು ಯಾವುದೇ ಆಯುಧವನ್ನು ತೊಡೋಲ್ಲ, ಮುಟ್ಟೋಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಸೊ ಏನಾಯ್ತು ಅದರಿಂದ, ಇವನು ಇಟ್ಕೊಂಡು ಯುದ್ಧನ ವಾಟ್ ಆರ್ ವಿ ಗೋಯಿಂಗ್ ಟು ಡೂ, ಬಿಕಾಸ್ ಈಸ್ ನಾಟ್ ಗೋಯಿಂಗ್ ಟು ಫೈಟ್ ದ ವಾರ್, ಈಸ್ ಅ ಯೂಸ್ಲೆಸ್ ಪರ್ಸನ್. ಸೊ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಅವ್ರ ಕಡೆ ಹೋಗ್ದಂಗೆ ಮಾಡ್ಕೊಂಬ ಅಂತ ಕಳಿಸಿದ್ದ. ಮಿಕ್ಕಿದ ಕಥೆ ಎಲ್ಲ ಗೊತ್ತು. ಅರ್ಜುನ ನನಗೆ ಕೇಳಿದಾಗ ಅವನು ಮಾಡಿದ ಒಂದು ಚಾಯ್ಸ್, ಮೇಕಿಂಗ್ ದ ರೈಟ್ ಚಾಯ್ಸಸ್, ಇದು ನಮ್ಮ ಕೆರಿಯರ್ದು ಫಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಮೇಕ್ ದ ರೈಟ್ ಕೆರಿಯರ್ ಚಾಯ್ಸ್. ಯು ಕೆನಾಟ್ ಸಕ್ಸೀಡ್ ಇನ್ ಎ ಕೆರಿಯರ್ ದಟ್ ಇಸ್ ನಾಟ್ ರೈಟ್ ಫಾರ್ ಯು. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ನಮ್ಮ ಮಗ ಮೆಡಿಕಲ್ ಓದ್ತಾ ಇದ್ದಾನೆ. ಅವನು ಹೇಳಿದ್ದ ವಿಚಾರ, ಯಾರೋ ಒಬ್ಬ ಹುಡುಗ ಇದ್ದಾನೆ, ಅವನು ಭಾರತೀಯ ಮಟ್ಟದ ಆಲ್ ಇಂಡಿಯಾ ಲೆವೆಲ್ನಲ್ಲಿ ತುಂಬ ಹೈ ರ್ಯಾಂಕಿಂಗ್ ತೊಗೊಂಡೊಬ್ಬ ಹುಡುಗ ಇದ್ದಾನೆ. ಅವನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ತಾ ಇದ್ದಾನೆ. MBBS ಆಗಿದೆ ಅವನಿಗೆ. ಅವನು ಎಲ್ಲ ಮಾಡಿದ್ದಾನೆ, ಒಳ್ಳೆ ರ್ಯಾಂಕಿಂಗ್ ಬಂತು. ಅಲ್ಲಿರೋರು ಯಾವುದೋ ಒಂದು ಒಳ್ಳೆ ಇದು ಕೊಟ್ಟು, ನೀ ಯಾಕೆ ಸರ್ಜರಿಗೆ ಹೋಗಲ್ಲ ಅಂತ ಕೇಳಿದ್ರು. ಸರ್ಜರಿ ತೊಗೊಳ್ಳಿಲ್ವಾ ನೀವು? ಯಾಕೆಂದರೆ ಎಲ್ಲರದ್ದು ಚೋಸನ್ ಫೀಲ್ಡ್ ಅದು ಸರ್ಜರಿ. ದ ಆನ್ಸರ್ ಹಿ ಗೇವ್ ಈಸ್ ಶಾಕಿಂಗ್. ಹಿ ಸೆಡ್, ನನಗೆ ರಕ್ತ ಮಾಂಸ ಆದರೆ ಆಗೋದಿಲ್ಲ. 4 years MBBS ಓದಿ ಹುಡುಗ ರಕ್ತ ಮಾಂಸ ಆಗೋದಿಲ್ಲ ಅಂತ ಹೇಳಿದ್ರೆ, ಅವನು ಬೇರೆ ಇನ್ನು ಮೆಡಿಕಲ್ ಫೀಲ್ಡಲ್ಲಿ ಇನ್ನೇನಾಗಿರ್ತಾರೆ, ಇರೋದೇ ರಕ್ತ ಮಾಂಸ. ಸೊ he is a very capable person, but because of his drawback and because of his dislike, he has chosen a career which is not suited for him. ಅದಕ್ಕೆ ನಮ್ಮಲ್ಲೂ ಅಷ್ಟೇ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಚಾಯ್ಸ್ ಮಾಡಬೇಕಾದ್ರೂ ನಮಗೆ ಅದರಲ್ಲಿ ಆಪ್ಟಿಟ್ಯೂಡ್ ಇದೆಯಾ, ನಮಗೆ ಅದರಲ್ಲಿ ಆಗುತ್ತಾ, ಕ್ಯಾನ್ ವಿ ಎಕ್ಸೆಲ್ ಇನ್ ದಟ್ ಫೀಲ್ಡ್ ಆರ್ ನಾಟ್ ಅನ್ನೋದನ್ನು ನೋಡೋದಕ್ಕೆ ನಮ್ಗೆ ಅವಕಾಶ ಇದೆ. ಇವಾಗ ಎಲ್ಲರೂ ಕೇಳ್ಬೋದು, ಅದು ಹೆಂಗ್ರಿ ಗೊತ್ತಾಗುತ್ತೆ? ಹೋದರೆ ತಾನೇ ಗೊತ್ತಾಗೋದು. ಎವ್ರಿಬಡಿ ಈಸ್ ಗೋಯಿಂಗ್ ಡೂಯಿಂಗ್ ಇಂಜಿನಿಯರಿಂಗ್, ಐ ವಿಲ್ ಆಲ್ಸೋ ಡೂ ಇಂಜಿನಿಯರಿಂಗ್. ಅದಕ್ಕೆ ಮುಂದೆ ಒಂದು ಶ್ಲೋಕ ಭಾಳ ಚೆನ್ನಾಗಿದೆ. ಅದು ಹೇಳುತ್ತೆ, ಯಾವುದನ್ನು ಆರಿಸ್ಕೋತಾನೆ ಬುದ್ಧಿವಂತ ಅಂತ ಹೇಳಿದ್ರೆ, ಎಲ್ಲರೂ ಏನು ಆರಿಸ್ಕೋತಾನೋ ಅದನ್ನು ಆರಿಸ್ಕೊಳ್ಳೋದಿಲ್ಲ, ಅವನಿಗೇನು ಬೇಕೋ ಅದನ್ನು ಆರಿಸ್ಕೋತಾನೆ. ಸೊ ಎ ಕೆರಿಯರ್ ಚಾಯ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದಟ್ ಕೆರಿಯರ್ ಈಸ್ ಗೋಯಿಂಗ್ ಟು ಸ್ಟೇ ವಿತ್ ಯು ಆಲ್ ಯುವರ್ ಲೈಫ್. ಸೊ ಇದು ಒಂದು ಅರ್ಜುನ ಮಾಡಿದ ದೊಡ್ಡ ಕೆಲಸ ಏನು ಅಂದರೆ, ಹಿ ಚೋಸ್ ಕೃಷ್ಣ ಓವರ್ ಎವ್ರಿಥಿಂಗ್ ಎಲ್ಸ್. ಕೃಷ್ಣ ಬೇಕು ಅಂತ ಪ್ರಲೋಭನೆ ಮಾಡ್ತಾನೆ. ಏನು ಮಾಡ್ತಾನೆ ಅವನು ಹೇಳ್ತಾನೆ, ನೋಡು, ನಾನು ಯುದ್ಧ ಆಡೋದಿಲ್ಲ, ನನ್ನ ಇಟ್ಕೊಂಡು ಏನು ಮಾಡ್ತೀರಿ? ಅದ್ರ ಬದಲು ನೋಡಿ, ನನ್ನ ನಾರಾಯಣಿ ಸೈನ್ಯ ತೊಗೊಂಬಿಡಿ. ಆ ನಾರಾಯಣಿ ಸೈನ್ಯ ಏನು ಅಂದರೆ 100,000 ಜನ, ಅವರೆಲ್ಲ ಚೆನ್ನಾಗಿ ಯುದ್ಧ ಆಡುವ ದೊಡ್ಡ ಸಾಮರ್ಥ್ಯ ಇರೋ ಯೋಧರು. ಇನ್ನೊಂದೇನು ಅಂದರೆ, ಅವರೆಲ್ಲ ಸತ್ತೋಗ್ತಾರೆ. ಅವ್ರನ್ನ ಯಾರು ಸಾಯಿಸಿದ್ರೆ ಅವ್ರು ಅವರಿಗಿಂತ ದೊಡ್ಡವ್ರು ಸಾಯಿಸಿದ್ರೆ ಸತ್ತೋಗ್ತಾರೆ. ಆದರೆ ರಾತ್ರಿ ಹೊತ್ತು ಮತ್ತೆ ಹುಟ್ಟು ಬರ್ತಾರೆ. ಸೊ ನೆಕ್ಸ್ಟ್ ಡೇ ಬ್ಯಾಕ್ 1,00,000 ವಿಕೆಟ್ ಡೌನ್ ಅಂತ ಹೇಳಿದ್ರೆ ಮಾರಿದ ಆಲ್ 1,00,000 ಪೀಪಲ್ ವಿಲ್ ಕಮ್ ಬ್ಯಾಕ್. ಇಂಥ ಒಂದು ವಿಶೇಷ ಪಡೆ, ಸ್ಪೆಷಲ್ ಫೋರ್ಸ್ ನಾರಾಯಣಿ ಸೈನ್ಯ. ನೋಡು, ಅವರೆಲ್ಲ ಯುದ್ಧ ಆಡ್ತಾರೆ, ಪ್ರತಿನಿತ್ಯ ವಾಪಸ್ ಬರ್ತಾರೆ. ನಾನು ಏನೂ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತೀನಿ ಅಷ್ಟೇ. ನಮ್ಮನ್ನು ಇಟ್ಕೊಂಡು ಏನು ಮಾಡ್ತೀನಿ? ಇವಾಗ ನಮ್ಮ ಪಾಡಾಗಿರೋದು ಅದೇನೆ. ಏನು ಅಂದರೆ, ಗೀತೆ ಏನು ನಮ್ಮ ಪ್ರಕಾರ ಏನು, ಗೀತೆ ಏನು, ನಮಗೇನು ಮಾಡುತ್ತೆ ಭಗವದ್ಗೀತೆ? ಏನೂ ಮಾಡೋಕ್ಕಾಗಲ್ಲ. ಒಂದು ಚಿಕ್ಕ ಗ್ರಂಥ ಪಾಕೆಟಲ್ಲಿ ಇಟ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಇದರಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತಾ?
ಇನ್ನೊಂದು ನಮ್ಮ ಭರವಸೆ. ಆದರೆ ಅದೇ ಭಗವದ್ಗೀತೆ ಇಟ್ಕೊಂಡು ಎಂಥ ಜನ ಎಷ್ಟೆಷ್ಟು ಕ್ರಾಂತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯೋಚನೆ ಮಾಡಲಿಕ್ಕೆ ಆಗಲ್ಲ. ಎಲ್ಲ ಫಾರಿನ್ ಯೂನಿವರ್ಸಿಟೀಸ್, ಆಲ್ ಫಾರಿನ್ ಯೂನಿವರ್ಸಿಟೀಸ್ ಹ್ಯಾವ್ ಎನ್ ಎಕ್ಸ್ಕ್ಲೂಸಿವ್ ಸ್ಟಡಿ ಆಫ್ ಭಗವದ್ಗೀತಾ. Bhagavad-gita is the only text which is studied in all the major universities in the world. In the world, not in India. Indian universities may not have, but every foreign, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ತಾವೆಲ್ಲರೂ ಅದರ ವೆಬ್ಸೈಟಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ಆಫ್ ಫಿಲಾಸಫಿ ಅಂತನೋ ಏನೋ ಅಲ್ಲಿ ಒಂದು ಬೇರೆ ಬೇರೆ ಹೆಸರು ಕೊಟ್ಟಿರ್ತಾರೆ, ಅದರಲ್ಲಿ ನೋಡಿ ಗೀತಾ ಸ್ಟಡೀಸ್ ಅಂತ ಎಲ್ಲ ಯೂನಿವರ್ಸಿಟಿನಲ್ಲೂ ಅದಕ್ಕೊಂದು ಸ್ಪೆಷಲ್ ಪ್ಲೇಸ್ ಕೊಟ್ಟಿದ್ದಾರೆ. ಅದು ಜರ್ಮನಿಲಂತೂ ತುಂಬ ಜಾಸ್ತಿ, ಅಂದರೆ ಅಲ್ಲಿ ಸಂಸ್ಕೃತ ಓದೋದಕ್ಕೆ ಅವರಿಗೆ ತುಂಬ ಆಸೆ. ಹಾಗಾಗಿ ಒಂದೊಂದು ಕಾಲೇಜಲ್ಲಿ 2,000, 3,000, 5,000 ಜನ ಹುಡುಗರು ಸಂಸ್ಕೃತ ಓದ್ತಾ ಇದ್ದಾರೆ. ಸಂಸ್ಕೃತ ಓದಿ ಫಸ್ಟ್ ವೈ ಆರ್ ಯು ಲರ್ನಿಂಗ್ ಸಾಂಸ್ಕ್ರಿಟ್ ಅಂದರೆ ಬಿಕಾಸ್ ವಿ ವಾಂಟ್ ಟು ರೀಡ್ ಗೀತಾ ಅಂತಾರೆ. ನಾವು ಬೇರೆ ದೇಶಕ್ಕೆಲ್ಲ ಹೋದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಗೊತ್ತಾ, ಓ ಇಂಡಿಯನ್ ಬರ್ತಾ ಇದ್ದಾನೆ ಇವನು, ಇಂಡಿಯನ್ ಬಂದಾಗ ಇವನಿಗೆ ಭಗವದ್ಗೀತೆ ಮುಖೋದ್ಘಾತವಾಗಿ ರಿವರ್ಸ್ ಬೇಕಾದ್ರೆ ಹೇಳ್ತಾನೆ ಇವನು, ಅಷ್ಟು ಚೆನ್ನಾಗಿ ಭಗವದ್ಗೀತೆ ಆಗೋದು. ನಮಗೂ ಭಗವದ್ಗೀತೆ ಗಂಧವೇ ಇಲ್ಲ. ವಿ ಹ್ಯಾವ್ ಗಿವನ್ ಇಟ್ ಅಪ್. 700 ಶ್ಲೋಕದಲ್ಲಿ ಕೃಷ್ಣ ಮಾಡಿದ ಮ್ಯಾಜಿಕ್ ಯಾರಿಗೂ ಅರ್ಥ ಆಗಿಲ್ಲ. ನಿಮ್ಗೆ ಅದನ್ನು ಹೆಂಗೆ ಬೇಕಾದ್ರೆ ನೀವು ಅನಲೈಸ್ ಮಾಡ್ಬೋದು. ಯು ವಾಂಟ್ ಟು ಅನಲೈಸ್ ಇಟ್ ಲೈಕ್ ಎ ಸೈಕ್ಯಾಟ್ರಿ ಬುಕ್, ಸೈಕಲಾಜಿಕಲ್ ಕೌನ್ಸಿಲಿಂಗ್ ಬುಕ್, ಇಟ್ ವಿಲ್ ವರ್ಕ್. ಇಫ್ ಯು ವಾಂಟ್ ಟು ಟೇಕ್ ಇಟ್ ಲೈಕ್ ಎನ್ ಅಧ್ಯಾತ್ಮ ವರ್ಡ್, ಇಟ್ ವಿಲ್ ವರ್ಕ್. If you want to take it like a Purana, it will work. If you want to treat it like Upanishad and Vedanta, it will work. You can do whatever you want with Gita. It is so elastic in its nature. Probably that is why it has also been misused. ಎಷ್ಟೋ ಜನ ಬೇರೆ ಕಡೆ ಏನೋ ಓದ್ಬಿಟ್ಟು ಅದನ್ನು ಗೀತೆ ಮೇಲೆ ಹಾಕ್ತಾ ಇದ್ದಾರೆ. ಓ ಇದು ಗೀತೆಯಲ್ಲಿದೆ, ಇದು ಗೀತೆಯಲ್ಲಿದೆ. ಗೀತೆಯಲ್ಲಿ ಎಲ್ಲ ಅರ್ಥಗಳಿದೆ, ಬಟ್ ತಪ್ಪು ಅರ್ಥಗಳಿಲ್ಲ ಅದರಲ್ಲಿ. ಮೊನ್ನೆ ನಾನು ಯಾವುದೋ ಅಂಗಡಿ ಮುಂದೆ ನಿಂತಿದ್ದೆ, ಅಲ್ಲಿ ಒಂದು ಲಿಸ್ಟ್ ಹಾಕಿದರು, ಗೀತೆಯ ಸಂದೇಶಗಳು ಅಂಥೇಳಿ ಒಂದು 10 ಪಾಯಿಂಟ್ ಹಾಕಿದರು. ನನಗೆ ಗುರುಗಳ ಅನುಗ್ರಹದಿಂದ 2 ವರ್ಷ ಭಗವದ್ಗೀತೆಯ ಅಧ್ಯಯನ ಮಾಡುವ ಒಂದು ಸಂದರ್ಭ ಬಂದಿತ್ತು. ಅದಕ್ಕಾಗಿ ನಾನು ನೋಡಿದೆ, ಇದು ಎಲ್ಲಿ ಗೀತೆಯಲ್ಲಿ ಈ ಮಾತೆಲ್ಲ ಹೇಳೇ ಇಲ್ಲಲ್ಲ, ಎಲ್ಲಿ ಬಂದಿದೆ ಇದೆಲ್ಲ. ಆಮೇಲೆ ಅವ್ರದ್ದು ಪರ್ಮಿಷನ್ ತೊಗೊಂಡು ಅದನ್ನು ಜೆರಾಕ್ಸ್ ಕಾಪಿ ತೊಗೊಂಡು ತುಂಬ ಹುಡುಕಾಡಿದೆ, 1 ವಾರ ಹುಡುಕಿದೆ, ಅದೆಲ್ಲ ಗೀತೆಯಲ್ಲಿ ಇಲ್ಲ. ಒಳ್ಳೆ ವಿಚಾರಗಳೇ, ಆದರೆ ಗೀತೆಯಲ್ಲಿಲ್ಲ, ಅದು ಮಾತ್ರ ವಿಚಾರ. ಸೊ ಏನು ಅಂದರೆ ಕೆಲವು ಸತಿ ಮಿಸ್ಯೂಸ್ ಆಗೋದು ಉಂಟು. ಒಂದು ದೊಡ್ಡ ಗ್ರಂಥ ಬಂದಿದೆ, ಮಿಸ್ಯೂಸ್ ಆಗೋದು ಸಹಜ. ಆದರೆ ನಮ್ಮ ಕೆರಿಯರ್ಗೆ ನಾವು ಗೀತೆಯನ್ನು ಹೆಂಗೆ ಬಳಸಬೇಕು ಅನ್ನೋದು ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಾಟ್. ಒಂದು ವಿಚಾರ ಏನು ಅಂದರೆ, ಅವನು ಅರ್ಜುನ ಕೃಷ್ಣನ ಆರಿಸ್ಕೊಂಡ. ಇನ್ನೊಂದೇನು ಅಂದರೆ, ಅರ್ಜುನ ಕೇಳಿದ ಪ್ರಶ್ನೆ ಕೇಳಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಇವನು ಯಾಕೆ ಈ ಪ್ರಶ್ನೆ ಕೇಳಿದ್ದ? ಅರ್ಜುನ ಆಗಿನ ಕಾಲದ ಶ್ರೇಷ್ಠತಮ ಧನುರ್ಧಾರಿ. ಇಡೀ ಮಹಾಭಾರತ ನೋಡಿ, ಮಹಾಭಾರತದ ಮುಖ್ಯ ಯುದ್ಧಕ್ಕಿಂತ ಮುಂಚೆ, ಮುಖ್ಯ ಯುದ್ಧ ಆದ ಮೇಲೆ ಅರ್ಜುನ ಎಷ್ಟು ಸತಿ ಯುದ್ಧ ಆಡಿದ್ದಾನೆ? ಎಷ್ಟೋ ಸತಿ ಯುದ್ಧ ಆಡಿದ್ದಾನೆ. ಹೋಗಲಿ, ಅದೆಲ್ಲ ಬಿಟ್ಬಿಡಿ. ಇದೆಲ್ಲ ಮಹಾಭಾರತದ ಮುಖ್ಯ ಯುದ್ಧ ಆಗ್ತಾ ಇದೆಯಲ್ವ ಇವಾಗ. ಇದಕ್ಕಿಂತ 2 ತಿಂಗಳ ಮುಂಚೆ ವಿರಾಟ ಪರ್ವದಲ್ಲಿ ಅರ್ಜುನ ಏಕಾಂಗಿಯಾಗಿ, ಇನ್ಯಾರೂ ಇಲ್ಲ, ಹಿ ಈಸ್ ಅಲೋನ್, ಹಿ ಈಸ್ ಫೈಟಿಂಗ್ ದ ಬ್ಯಾಟಲ್ ಅಗೇನ್ಸ್ಟ್ ದ ಕೌರವಾಸ್ ಆ್ಯಂಡ್ ಹಿ ಡಿಫೀಟ್ಸ್ ದೆಮ್. ಹಿ ಹ್ಯಾಸ್ ಡಿಫೀಟೆಡ್ ದೆಮ್. ಬಟ್ ಟುಡೇ ಅವನಿಗೆ ಆ ಯುದ್ಧ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಇದು ಡಿಸೈಸಿವ್ ವಾರ್, ನಿರ್ಣಾಯಕ ಯುದ್ಧ. ಇದರಲ್ಲಿ ಅವರು ಇರ್ತಾರೆ, ಇಲ್ಲಾಂದ್ರೆ ನಾವಿರ್ತೀವಿ, ಇಬ್ಬರು ಇರೋಕ್ಕಾಗಲ್ಲ. ಈ ಯುದ್ಧ ಆದಮೇಲೆ ಆ ಯುದ್ಧ ಬೇರೆ. ಆ ಯುದ್ಧ ಆ ಗೋಗಳ ಸಂರಕ್ಷಣೆ ಮಾಡೋಕ್ಕಾಗಿ, ವಿರಾಟ ನಗರದ ಸಂರಕ್ಷಣೆಗಾಗಿ ಮಾಡ್ತಾ ಇರೋ ಯುದ್ಧ. ಇದು ಧರ್ಮಯುದ್ಧ. ಇದರಲ್ಲಿ ಕೊನೆಗೆ ವಾರ್ ಫೀಲ್ಡ್ಗೆ ಬಂದ್ಬಿಟ್ಟಿದ್ದೀವಿ. ಅದು ಅವರು ಸಡನ್ನಾಗಿ ಅಟ್ಯಾಕ್ ಮಾಡಿದ್ದದು, ಅದು ಬೇರೆ. ಅವ್ರನ್ನೆಲ್ಲ ಅಲ್ಲಲ್ಲಿ ಸೋಲಿಸಿ ನಾವು ಮುಂದೆ ಹೋಗ್ಬೋದು. ಇಲ್ಲಿ ಸೋಲಿಸೋದ್ರಾಗಲ್ಲ, ಸಾಯಿಸಬೇಕು. ಅರ್ಜುನ ಅವ್ರನ್ನೆಲ್ಲ ಸೋತ್ರೆ ಅವ್ರನ್ನೆಲ್ಲ ಹೆಂಗೆ ಸೋಲಿಸೋದು ಇದನ್ನು ಹೇಳಲಿಲ್ಲ ಅವನು. ಅವ್ರನ್ನೆಲ್ಲ ಕೊಲ್ಲಬೇಕಾಗತ್ತೆ, ಅಥವಾ ಅವ್ರು ನಮ್ಮನ್ನು ಕೊಲ್ತಾರೆ, ಎರಡರಲ್ಲೊಂದು. ಸೊ ಕೊನೆಗೇನು, ಒಟ್ಟಿನಲ್ಲಿ ಯಾರೇ ಇದ್ರೂ ಎಲ್ಲ ಕಡೆ ಗುರುಗಳು, ಹಿರಿಯರು ಇವ್ರನ್ನೆಲ್ಲ ಕೊಂದು ಕೊನೆಗೆ ನಮಗೇನು ಬೇಕು? ರಾಜ್ಯ ತಾನೇ. ಅದಕ್ಕೋಸ್ಕರ ಇಷ್ಟು ಜನನ್ನ ಹಾಳು ಮಾಡ್ಬೋದಾ ಅಂತ ಅವನ ಪ್ರಶ್ನೆ. ಸೊ ಇದು ಒಂದು, ಇಟ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಅವನಿಗೆ
ಯಾಕೆ ಈ ಪ್ರಶ್ನೆ ಬಂತು? ಇದಕ್ಕೆ ಉತ್ತರ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ, ಈಗ ಕೃಷ್ಣ ಹೇಳಿದ್ದೇನು, ಅರ್ಜುನ ಕೇಳಿದ ಪ್ರಶ್ನೆ ಏನು? ನೋಡಪ್ಪ, ನನಗೆ ಈಗ ಯುದ್ಧ ಮಾಡೋಕ್ಕೆ ಆಗ್ತಾ ಇಲ್ಲ, ಇವರೆಲ್ಲ ನಮ್ಮ ಸ್ವಜನರು, ಮತ್ತು ಅದೆಲ್ಲ ಅರ್ಜುನ ವಿಷಾದ ಯೋಗ ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ, ಅದರ ತಮಗೆಲ್ಲ ಗೊತ್ತಿದೆ ಅದು. ಆದರೆ ಅವನು ಆ ಪ್ರಶ್ನೆ ಕೇಳಿದಾಗ ಅರ್ಜುನ ಏನು ಹೇಳಬೇಕಾಗಿತ್ತು? 2 ಥರ ಉತ್ತರ ಕೊಡ್ಬೋದಾಗಿತ್ತು. ಎಕ್ಸಾಮಿನೇಷನ್ ಹಾಲ್ ಒಳಗಡೆ ದ ಸ್ಟೂಡೆಂಟ್ ಇಸ್ ಎಂಟ್ರಿಂಗ್, ದಟ್ ಟೈಮ್ ಹಿ ಕಾಲ್ಸ್ ದ ಟೀಚರ್ ಆ್ಯಂಡ್ ಸೇಸ್, ಸರ್ ಅದೊಂದು ಸತಿ ಹೇಳ್ಕೊಟ್ಬಿಡಿ ಅಂದರೆ ಆ ಟೀಚರ್ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಇನ್ನೇನು ಎಕ್ಸಾಮ್ ಶುರು ಆಗಬೇಕು, 15 ನಿಮಿಷ ಇದೆ, ಅವಾಗ ಬಂದು ಕೇಳ್ತಾರೆ. ಏನು ಹೇಳ್ತಾರೆ? ಇಷ್ಟು ದಿನ ಏನು ಮಾಡ್ತಿದ್ದಿ? 1 ವರ್ಷ ಇತ್ತು, ಹೋಗಲಿ ಸೆಮಿಸ್ಟರ್ ಸಿಸ್ಟಮ್, 6 ತಿಂಗಳಿತ್ತು, ಏನು ಮಾಡ್ತಿದ್ದಿ? ಈಗ ಕೇಳೋ ಪ್ರಶ್ನೆ ಎಂಥ ಮೂರ್ಖ ಅಂತ ಇನ್ಯಾರಾಗಿ ಚೆನ್ನಾಗಿ ಬೈದಿರೋರು ಅಲ್ವಾ? ಇಲ್ಲ ಅಂದರೆ ನೋಡು, ಈಗ ಸಮಯ ಇಲ್ಲ, ಹೋಗಿ ನಿಂಗೆ ಏನು ಓದಿದ್ಯೋ ಬರ್ಕೊಂಬ, ನಿನಗೆ ಎಕ್ಸಾಮಿನೇಷನ್ ಆದಮೇಲೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ವಾಪಸ್ ಬಾ ಅಂತ ಹೇಳ್ತಿದ್ರು. 2ರಲ್ಲಿ ಒಂದು ಉತ್ತರ ಕೊಡ್ತಿದ್ರು. ಆದರೆ ಅರ್ಜುನ ನೋಡಿ, ಕೃಷ್ಣ ನೋಡಿ, ಆ ಪ್ರಶ್ನೆ ಕೇಳೋ ಹಾಗೆ ಒಂದು ಸಂದರ್ಭ ಕ್ರಿಯೇಟ್ ಮಾಡ್ದ. ಏನು ಅಂದರೆ, ಅವನು ಕೇಳಿದ್ನಲ್ಲ ಅರ್ಜುನ, 2 ಸೇನೆಗಳ ಮಧ್ಯೆ ನನ್ನ ನಿಲ್ಲಿಸು ಅಂತ ಹೇಳಿದ ತಕ್ಷಣ ಹೋಗಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಹೆಂಗೆ ನಿಲ್ಲಿಸಿದ್ದಾನೆ ಅಂದರೆ, ಅವನಿಗೆಲ್ಲ ಕಾಣಬೇಕು, ಎಲ್ಲರೂ ಕಾಣಬೇಕು, ಅವ್ರ ಕಡೆಯವರು ಕಾಣಬೇಕು, ಕೌರವ್ರ ಕಡೆ ಕಾಣಬೇಕು. ಬೇಕಾದ್ರೆ ಅವ್ನು ಎಲ್ಲೋ ಟರ್ನ್ ಮಾಡಿ ಹೆಂಗೆ ಬೇಕಾದ್ರೆ ನಿಲ್ಲಿಸ್ಬೋದಾಗಿತ್ತು, ಹಂಗೆ ನಿಲ್ಲಿಸಲಿಲ್ಲ ಅವನು. ಯಾಕೆ ಅಂದರೆ ಅರ್ಜುನನಿಗೆ ಈ ಪ್ರಶ್ನೆ ಮನಸ್ಸಲ್ಲಿ ಇದ್ದಿದ್ದನ್ನು ಭಗವಂತನಿಗೆ ಗೊತ್ತಿತ್ತು. ಒಂದು, ಈಗ ನೋಡಪ್ಪ ಹೋಗಲಿ, ವರ್ಸ್ಟ್ ಸಿಚುವೇಶನ್ ಕೃಷ್ಣ ಏನು ಮಾಡಬೇಕಾಗಿತ್ತು ನೋಡಿ, ಇವತ್ತು 1 ದಿನ ಯುದ್ಧ ಹೇಗೋ ಆಡ್ಬಿಡು, 1 ದಿನದ ಯುದ್ಧ ನೀನು ಯು ಫೈಟ್, ಸಂಜೆ ಹೇಳ್ತೀನಿ ಅಂತ ಹೇಳ್ಬೋದಾಗಿತ್ತಲ್ವ. ಇನ್ನು ಯುದ್ಧ ಎಷ್ಟೋ ದಿನ ನಡೆಯೋದಿದೆ, ಇವತ್ತಿನ ಯುದ್ಧ ಆಡ್ಬಿಡು, ನಾಳೆಯಿಂದ ನಾನು ಬೇರೆ ಹೇಳ್ತೀನಿ ಅಂತ ಆ ಥರ ಹೇಳಲಿಲ್ಲ ಅವನು. ವಾಟ್ ಹಿ ಸೆಡ್ ವಾಸ್, ಐ ವಿಲ್ ಗಿವ್ ಯು ದಿ ಆನ್ಸರ್ ರೈಟ್ ದೇರ್. ಸೊ ಇದು ಒಂದು ದೊಡ್ಡ ಗುರುಗಳ ಒಂದು 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 ಚಿಹ್ನೆ. ಅವನಿಗೆ ಒಂದು ಕ್ವೆಶ್ಚನ್ ಸಿಕ್ಕಿದಾಗ ದಟ್ಸ್ ಅ ಸಿಂಬಲ್, ದಟ್ಸ್ ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಅ ಗ್ರೇಟ್ ಟೀಚರ್. ಹಿ ಡಸಂಟ್ ವಾಂಟ್ ಟು ವೇಟ್ ಟಿಲ್ ಟುಮಾರೋ ಮಾರ್ನಿಂಗ್. ಇಫ್ ಹಿ ಕ್ಯಾನ್ ಆನ್ಸರ್ ವಿಚ್ ಹಿ ವಿಲ್ ಗಿವ್ ದಿ ಆನ್ಸರ್ ಇಮಿಡಿಯೇಟ್ಲಿ. ಅದಕ್ಕೆ ಕೃಷ್ಣ ಅವ್ರಿಗೆ ಅಲ್ಲೇ ನಿಂತ್ಕೊಂಡು ಆ ಸಮಯದಲ್ಲಿ. ಇನ್ನೊಂದು ಕಾರಣ ಏನು ಅಂದರೆ, ಅರ್ಜುನನಿಗೆ ಏನೋ ಒಂದು ಅವನು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟು ಕಳಿಸಿದ್ದಿದ್ರೆ ಏನಾಗ್ತಿತ್ತು ಅಂದರೆ, ಅವನು ಇಡೀ ಯುದ್ಧನ ಆ ಪ್ರಶ್ನೆಗೆ ಕೊಟ್ಟಿದ್ದ ಉತ್ತರ ಹಿನ್ನೆಲೆಯಲ್ಲೇ ಯುದ್ಧ ಮಾಡ್ತಾ ಇದ್ದೆ. ಅವನಿಗೆ ಇನ್ಯಾವುದು ಜ್ಞಾನ ಇರ್ತಿರ್ಲಿಲ್ಲ, ಭಗವಂತನ ಜ್ಞಾನ ಇರ್ತಿರ್ಲಿಲ್ಲ, ವಿಶ್ವರೂಪ ನೋಡಿರ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಅವನ ಜೊತೆ ಇದ್ದ ಕೃಷ್ಣ ಯಾರಿದ್ದಾನಲ್ಲ, ಅವನ ಫ್ರೆಂಡು ಅಂತ ತಿಳ್ಕೊಂಬಿಟ್ಟಿದ್ದಾನೆ ಅಲ್ಲಿವರೆಗೂ. ಫ್ರೆಂಡ್, ಅವನ ರಿಲೇಟಿವ್. ಸ್ವಲ್ಪ ಭಗವಂತನ ಬಗ್ಗೆ ಜ್ಞಾನ ಇದೆ ಅವನಿಗೆ, ಅವನ ಆವೇಶ ಇದೆ ಅವನಿಗೆ. ಭೀಮಸೇನ ದೇವರು ತಮ್ಮ ಆಗಿದ್ದಾನೆ ಅವನು, ಜ್ಞಾನಿ, ದೊಡ್ಡ ಜ್ಞಾನಿ. ಆದರೂ ಕೆಲವೊಮ್ಮೆ ಕೃಷ್ಣನ ಒಂಥರ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ದಾನೆ. ಆ ಅಜ್ಞಾನ ಹೋಗಿದ್ದದು, ಆ ಅಜ್ಞಾನ ಹೋಗಬೇಕು ಅರ್ಜುನನಿಗೆ. ಇನ್ನೊಂದೇನು ಅಂದರೆ, ಆ ಯುದ್ಧ ಮಾಡಿದ್ನಲ್ಲ ಅಷ್ಟೊತ್ತವ್ರಿಗೆ ಅವನು ಏನು ಅನ್ಕೋತಿದ್ದ, ಇದು ಪರ್ಸ್ನಲ್ ವಾರ್, ಇಟ್ಸ್ ಅ ಪರ್ಸ್ನಲ್ ವಾರ್. ದೇ ಹ್ಯಾವ್ ಟೇಕನ್ ಅವೇ ಮೈ ಕಿಂಗ್ಡಮ್, ಐ ಆಮ್ ಗೋಯಿಂಗ್ ಟು ಫೈಟ್ ಆ್ಯಂಡ್ ಡಿಫೀಟ್ ದೆಮ್ ಆ್ಯಂಡ್ ಟೇಕ್ ಬ್ಯಾಕ್ ಮೈ ಕಿಂಗ್ಡಮ್. ದಟ್ ವಾಸ್ ಹಿಸ್ ಆಬ್ಜೆಕ್ಟಿವ್. ಬಟ್ ನೌ ದಿ ಆಬ್ಜೆಕ್ಟಿವ್ ಹ್ಯಾಸ್ ಚೇಂಜ್ಡ್. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೌ ಇಟ್ ಬಿಕಮ್ಸ್ ಎ ಧರ್ಮ ವಾರ್, ಇಟ್ಸ್ ಅ ರೈಚಿಯಸ್ ವಾರ್. ಯಾರೋ ಒಬ್ಬರು ಕೇಳಿರ್ಬೋದಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು PIL ಅಂತ ಹಾಕ್ತಾರೆ. PIL ಅಂದ್ರೇನು? ಪರ್ಸ್ನಲ್ ಇಂಟ್ರೆಸ್ಟ್ ಲಿಟಿಗೇಷನ್. ಪರ್ಸ್ನಲ್ ಇಂಟ್ರೆಸ್ಟ್, ಯಾರೋ ಒಬ್ರಿಗೆ ಒಂದು ಸಂದೇಹ ಬಂದಿದೆ, ಇಲ್ಲಿ ಕರಪ್ಷನ್ ಆಗಿದೆ, ಅದೇ ಥರ ಇನ್ನೊಂದು PIL ಕೊಡ್ತಾರೆ. ಒಂದು 4 ಜನ PIL ಬೇರೆ ಬೇರೆ ಥರ ಫೈಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಫಸ್ಟು ಕೋರ್ಟ್ ಏನು ಮಾಡುತ್ತೆ, ಅದೆಲ್ಲನೂ ಕಂಬೈನ್ ಮಾಡುತ್ತೆ. ನೌ ಇಟ್ ಈಸ್ ನಾಟ್ ಎ ಪರ್ಸ್ನಲ್ ಇಂಟರ್ ಲಿಟಿಗೇಷನ್, ಇಟ್ ಈಸ್ ಅ ಮ್ಯಾಟರ್ ಆಫ್ ನ್ಯಾಷನಲ್ ಕನ್ಸರ್ನ್ ಅಂಥೇಳಿ ಅದನ್ನು ಅಗ್ರಿಗೇಟ್ ಮಾಡುತ್ತೆ ಅದನ್ನು. ಸೊ ಇದು ಅರ್ಜುನನಿಗೆ ಬಂದ ಪ್ರಶ್ನೆ ಆಗಲಿ, ಬೇರೆಯವರಿಗೆ ಬಂದ ಪ್ರಶ್ನೆ ಆಗಿರಬಾರ್ದು. ಈ ಪ್ರಶ್ನೆ ಮುಂದುವರಿಸಿ, ಇಟ್ ಶುಡ್ ಗೋ ಇನ್ ಟು ದ ರೆಲ್ಮ್ ಆಫ್ ವಾಟ್ ಈಸ್ ಧರ್ಮ, ವಾಟ್ ಈಸ್ ರೈಚಿಯಸ್ನೆಸ್. ಇಫ್ ಯು ವಿನ್, what will you achieve? If you lose and you run away from this place, what are you going to lose? ಅಂತ ಕೃಷ್ಣ ಅವನಿಗೆ ಸ್ಪಷ್ಟ ಹೇಳ್ತಾ ಇದ್ದಾನೆ. ಸೊ ಇದು ಇನ್ನೊಂದು ಅರ್ಜುನ ಎಷ್ಟು ಪ್ರಿಪೇರ್ಡ್ ಆಗಿ ಬಂದಿದ್ದಾನೆ ಈ ಯುದ್ಧಕ್ಕೆ ಅನ್ನೋದಕ್ಕೆ, ಅವನು ಅಷ್ಟು ದಿನ ಅಜ್ಞಾತವಾಸದಲ್ಲಿ, ಮೊನ್ನೆ ತಾನೇ ವಿಜಯದಶಮಿ ವಿ ಹ್ಯಾವ್ ಸೆಲಿಬ್ರೇಟೆಡ್, ಶಮಯತೆ ಪಾಪಂ,
ಶಮಿ ಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ ಅಂತ ನಾವೆಲ್ಲ ಶ್ಲೋಕ ಹೇಳಿ ಶಮಿ ಪತ್ರವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ದೊಡ್ಡವರಿಗೆ ಕೊಟ್ಟು ನಮಸ್ಕಾರ ಮಾಡಿದ್ದೇವೆ. ಅವಾಗ ಗೊತ್ತಾಗ ಶಮಿ ಶಮಯತೆ ಪಾಪಂ ಅರ್ಜುನಸ್ಯ ಧನುರ್ಧಾರಿ. ಅರ್ಜುನನ ಆ ಧನುಸ್ಸು ಮತ್ತು ಅವನು ಏಕತ್ರಣ ಮಾಡಿದ ಅಷ್ಟು ಅಸ್ತ್ರಾಸ್ತ್ರಗಳನ್ನು ಶಮಿ ವೃಕ್ಷದಲ್ಲಿ ಅವನು ಕಟ್ಟಿದ್ದ. ಆ ಅಸ್ತ್ರಾಸ್ತ್ರಗಳು ಯಾವುದು ಅಂದರೆ ಒಬ್ಬೊಬ್ಬರ ಕೌರವರನ್ನು ಕೊಲ್ಲೋದಿಕ್ಕೆ ದೇವಲೋಕಕ್ಕೆ ಹೋಗಿ ಪಡೆದಂತಹ ಅಸ್ತ್ರಾಸ್ತ್ರಗಳದು. ಸೊ ದಟ್ ಮೀನ್ಸ್ ವೆನ್ ಹಿ ವಾಸ್ ಡೂಯಿಂಗ್ ಆ್ಯಂಡ್ ಅಕ್ವೈರಿಂಗ್ ದೋಸ್ ವೆಪನ್ಸ್, ಇದು ಕರ್ಣನಿಗೆ, ಇದು ಜಯದ್ರಥನಿಗೆ, ಇದು ಭೀಷ್ಮಾಚಾರ್ಯರಿಗೆ, ಇದು ದ್ರೋಣಾಚಾರ್ಯರಿಗೆ, ಇದು ಶಲ್ಯನಿಗೆ ಇತ್ಯಾದಿ ಬೇರೆ ಬೇರೆ ಯಾರ್ಯಾರು ಇರ್ತಾರಲ್ಲ ಅವರೆಲ್ಲರಿಗೂ ಅರ್ಜುನ ಶಲ್ಯನಿಗೆ ಕೊಲ್ಲಿಲ್ಲ, ಬಟ್ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಬೀಳೋ ಹಾಗೆ ಮಾಡಿದ್ದಾನೆ. ಸೊ ಒಬ್ಬರೊಬ್ಬರಿಗೂ ಒಂದೊಂದು ಅಸ್ತ್ರಾಸ್ತ್ರಗಳು ಅವನು ಏಕತ್ರಣ ಮಾಡಿದ್ದಾನೆ. ಅಂದರೆ ಅವರು ಎಲ್ಲರನ್ನು ಕೊಲ್ಲುವುದಕ್ಕೆ ಅವನು ರೆಡಿಯಾಗಿದ್ದ. ಅವನು ಬರೀ ರೆಡಿ ಅಲ್ಲ, ಸೂಪರ್ ರೆಡಿಯಾಗಿದ್ದಾನೆ ಅವನು. ಇವಾಗ ನಮ್ಮ ದೇಶದ ಡಿಫೆನ್ಸ್ ಅದೆಲ್ಲ ನಾವು ನೋಡ್ತೀವಲ್ಲ, ಅದರಲ್ಲಿ ನಾವು ಏನೇನು ಮಾಡ್ತೀವಿ, ಲಾಂಗ್ ರೇಂಜ್ ಮಿಸೈಲ್ ಇಲ್ಲ ಅದಕ್ಕೆ ತಗೋಬೇಕು, ನಮಗೆ ಯಾರಿಂದ ನಮಗೆ ಥ್ರೆಟ್ ಜಾಸ್ತಿ ಇದೆ, ಅಫ್ಘಾನಿಸ್ತಾನದಿಂದ ನಮಗೆ ಹಿಂಗೆ ಶೂಟ್ ಮಾಡಿದ್ರೆ ಅವ್ರಿಗೇನು ಮಾಡಬೇಕು. ಸೊ ನಮ್ಮ ಹೋಲ್ ಪ್ಲ್ಯಾನಿಂಗ್ ನಾವು ಹೆಂಗೆ ಮಾಡ್ತೀವಲ್ಲ ಅದೇ ಥರ ಅರ್ಜುನ ಮಾಡಿ ದೇವಲೋಕದಿಂದ ತೊಗೊಂಬಂದಿದ್ದ. ಅಂದರೆ he was ready to fight the war till he came to that spot and he saw the whole war field, the whole battlefield. He changed his mind and he became weak. ಇದರಲ್ಲಿ ಏನು ಅಂದರೆ ನಮ್ಮ ದೇಶದಲ್ಲಿ ಆಗಿರುವ ಒಂದು ಅನಾಹುತ ಏನು ಅಂದರೆ, ಭಗವದ್ಗೀತೆಯನ್ನು, ರಾಮಾಯಣವನ್ನು, ಮಹಾಭಾರತನ ಅಧ್ಯಯನ ಮಾಡದೆ ನಾವು ಬ್ಲೈಂಡ್ಲಿ ವಿ ಆರ್ ಫಾಲೋಯಿಂಗ್ ದ ವೆಸ್ಟರ್ನ್ ಕಂಟ್ರೀಸಲ್ಲಿ ಏನು ಮಾಡೆಲ್ ಇದೆ, ಅವರು ಹೇಗಿದ್ದಾರೋ ನಾವು ಅವ್ರ ಥರ ಇದ್ದರೆ ಸರಿ. ಈ ಥಿಂಕಿಂಗ್ ಯಾತಕ್ಕೆ ಬಂತು ಅಂದರೆ ಕಾರಣ ಕ್ಲಿಯರ್ ಇಲ್ಲ. ಅವ್ರ ಹತ್ರ ದೇ ಹ್ಯಾವ್ ರಿಚರ್ ಕಂಟ್ರೀಸ್, ದೇ ಹ್ಯಾವ್ ಅಕ್ವೈರ್ಡ್ ಲಾಟ್ ಆಫ್ ಮನಿ. ಸೊ ವಿ ಶುಡ್, ಐ ಥಿಂಕ್ ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ವಿ ಹ್ಯಾವ್ ಟು ಆಲ್ಸೋ ಬಿ ರಿಚ್. ಸೊ ವಿ ಶುಡ್ ಫಾಲೋ ದೆಮ್ ಇನ್ ಎವ್ರಿ ವೇ. ದಟ್ ಈಸ್ ರಾಂಗ್. ವಿ ಹ್ಯಾವ್ ಟು ಫಾಲೋ ದೆಮ್ ಇನ್ ಸರ್ಟನ್ ವೇಸ್. There are great qualities many countries have, which we should follow, but we should not follow everything blindly. That is why what is happening is, when ಇವತ್ತಿನ ಯುವಕರಿಗೆ ಯಾರಿಗಾರ ಹೋಗ್ಬಿಟ್ಟು ನಿಂಗೇನೋ ಕಷ್ಟ ಇದೆ, ನೀವು ಭಗವದ್ಗೀತೆ ಓದು ನಿಂಗೊಂದು ಆನ್ಸರ್ ಹೊಳೆಯುತ್ತೆ ಅಂದರೆ ಇದಾಗೋದಿಲ್ಲ. ಐ ವಾಂಟ್ ಟು ವಾಚ್ ಎ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್, he will tell me the right thing. There is no doubt good thoughts should be absorbed from everywhere, but what is very important is, ಇದು ನಮ್ಮ ಬಾಸ್ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಹಿಯರ್ ಎವ್ರಿಬಡಿ, ಯು ನೀಡ್ ನಾಟ್ ಲಿಸನ್ ಟು ಎವ್ರಿ ಒನ್. ಹಿಯರ್ ಎವ್ರಿಬಡಿ ಬಟ್ ಯು ಡೋಂಟ್ ಹ್ಯಾವ್ ಟು ಲಿಸನ್ ಟು ಎವ್ರಿ ಒನ್. ಅಂದರೆ ಯಾರೇ ಒಂದು ಒಳ್ಳೆ ಮಾತು ಹೇಳಿದ್ರನ್ನ ಕೇಳಿಸ್ಕೊಳ್ಳಿ, ಆದರೆ ಅವ್ರು ಹೇಳಿದಂತೆ ಬ್ಲೈಂಡಾಗಿ ಮಾಡಬೇಕು ಅಂತ ಅನಿವಾರ್ಯ ಅಲ್ಲ. ನೀ ಯೋಚನೆ ಮಾಡಿ ನಿನಗೆ ಸರಿ ಅಂತ ಹೇಳಿದ್ರೆ ಅದನ್ನು ಮಾಡು. ಕೃಷ್ಣ ಹೇಳೋದು ಕೊನೆಗೆ ಅದೇನೆ, ಇಷ್ಟೆಲ್ಲ ಹೇಳಿದ್ದೀನಿ, ಇಷ್ಟೆಲ್ಲ ತೋರಿಸಿದ್ದೀನಿ, ಆದರೆ ನಿನಗೇನು ಅನ್ಸುತ್ತೋ ನೀ ಮಾಡು, ನಿನಗಿವಾಗ ಏನು ಅನ್ಸುತ್ತೆ ಅಂತ ಕೇಳುವಾಗ ಇನ್ನೇನೋ ಪ್ರಶ್ನೆ ಇದೆಯಾ? ಟಿಲ್ ಹಿ ಎಕ್ಸಾಸ್ಟ್ ಆಲ್ ದ ಕ್ವಶನ್ಸ್ ಆಫ್ ಅರ್ಜುನ ಬಿಫೋರ್ ಗೆಟಿಂಗ್ ಹಿಮ್ ಟು ಫೈಟ್ ದ ವಾರ್. ಇಷ್ಟು ಆಗಿ ಕೂಡ ಅರ್ಜುನನ ಮೇಲೆ ಸಂಪೂರ್ಣವಾಗಿ ಅದು ಪರಿಣಾಮ ಬೀರಲಿಲ್ಲ. ಫಸ್ಟ್ 5 days ಆಫ್ ದ ವಾರ್ ಅವನು ಸ್ವಲ್ಪ ಬಿಲೋ ಪಾರೆ ಅವನು ಯುದ್ಧ ಮಾಡಿದ್ದು. ಭೀಷ್ಮಾಚಾರ್ಯರು ಕೊಲ್ತಾ ಇದ್ದಾರೆ, ಪಾಂಡವರ ಸೈನ್ಯ ಇನ್ನೇನು ಮುಗಿಸ್ಬೇಕು, ಆಲ್ರೆಡಿ ಕೊಂದು ಫಸ್ಟ್ 5 days, 18 days ಫಸ್ಟ್ 5 days ಇಸ್ ಕೇರ್ ಆಫ್ ಭೀಷ್ಮಾಚಾರ್ಯರು. ಅವರೇ ಮ್ಯಾನ್ ಆಫ್ ದ ಮ್ಯಾಚ್. ಹಿ ವಾಸ್ ಫೈಟಿಂಗ್ ದ ವಾರ್ ಲೈಕ್ ಎನಿಥಿಂಗ್. ಆ್ಯಂಡ್ ಅರ್ಜುನ ಅವ್ನು ನೋಡಿ ಹಬ್ಬ ಏನು ಹೆಂಗೆ ಯುದ್ಧ ಆಡ್ತಾ ಇದ್ದಾರೆ ಭೀಷ್ಮಾಚಾರ್ಯರೇ ಈ ವಯಸ್ಸಲ್ಲೂ ಹೀಗೆ ಅಂತ ಅವ್ರನ್ನ ಚಪ್ಪಾಳೆ ತಟ್ಟಿ ಅವ್ರನ್ನ ಹೊಗಳ್ತಾ ಇದ್ದ ನನಗೆ. ಅವಾಗ ಕೃಷ್ಣ ಹೇಳ್ತಾನೆ, ನೀನಿಲ್ಲಿ ಅವ್ರು ಯುದ್ಧ ಮಾಡೋದನ್ನು ನೋಡಿ ಚಪ್ಪಾಳೆ ಹೊಡೆಯಕ್ಕೆ ಬಂದಿದೆಯೋ ಅಥವಾ ಯುದ್ಧ ಮಾಡೋಕ್ಕೆ ಬಂದಿದೆಯೋ ಅಂತ ಹೇಳಿ ಎಚ್ಚರಿಸಿದಾಗ ಅವನಿಗೆ ಸಡನ್ನಾಗಿ ಅದು ರಿಯಲೈಸೇಷನ್ ಬರುತ್ತೆ, ಭೀಷ್ಮಾಚಾರ್ಯ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಿ ಗೋಸ್ ಆ್ಯಂಡ್ ಫೈಟ್ಸ್ ಎ ಡಿಫ್ರೆಂಟ್ ವಾರ್ ಆ್ಯಂಡ್ ದೆನ್ ವಾಟ್ ಎವರ್ ಹ್ಯಾಪನ್ಸ್ ವಿ ಆಲ್ ನೋ. ಸೊ ವಿ ಶುಡ್ ನಾಟ್ ಫೈಂಡ್ ದ ವೆಸ್ಟ್. ಸೆಕೆಂಡ್ ಏನು ಅಂದರೆ, ನೀವು ಭಗವದ್ಗೀತೆನ ಓದ್ತಾ ಹೋಗಿ ಅರ್ಥ ಸಮೇತ, ಸುಲಭವಾದ ಅರ್ಥ, 1-2 ಶ್ಲೋಕಕ್ಕೆ 2 ಲೈನ್ ಶ್ಲೋಕಕ್ಕೆ 2 ಲೈನಲ್ಲಿ ಅರ್ಥ ಬರೆದಿರೋ ಪುಣ್ಯಾತ್ಮರು ಬೇಕಾಷ್ಟು ಜನ ಇದ್ದಾರೆ. ಅದನ್ನು ಓದ್ತಾ ಹೋಗಿ ನೀವು ಅದು ಓದಿ ಹೋಗಿ ಯಾರು ಪ್ರೊಫೆಷ್ನಲ್ ಲೈಫಲ್ಲಿ ಇದ್ದಾರೋ
ಅವ್ರಿಗೆ ಒಂದು ಪಾಯಿಂಟ್ ಖಂಡಿತ ಅವ್ರ ಮೈಂಡಿಗೆ ಅನಿಸುತ್ತೆ, ನಮ್ಮ ಹೊಸ ಮಾಡರ್ನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಲೀಡರ್ಶಿಪ್ ಸಿಸ್ಟಮ್, HR ಸಿಸ್ಟಮ್ಸ್ ಎಲ್ಲ ಅಂತ ನಾವು ಏನು ಕರಿತೀವಲ್ಲ, ದೇ ಆಲ್ ಹ್ಯಾವ್ ದೇರ್ ಜೆನೆಸಿಸ್ ಫ್ರಮ್ ಸಮ್ ಥಾಟ್ಸ್ ವಿಚ್ ಆರ್ ದೇರ್ ಇನ್ ಭಗವದ್ಗೀತಾ. The West has adopted Bhagavad Gita into their daily lives much better than we have. And ಒಂದೊಂದಾಗಿ ಈಗ ಅವರು ನಮಗೆ ಹೇಳೋ ಥರ ಆಗಿದೆ. See, none of us thought Ayurveda was great till they said Ayurveda is great. We didn't feel that Tulsi is a great thing till they patented it. So we somehow have a way of learning only things when they say it is important. So that should not be the case. Bhagavad Gita is ours. It has started here. It has to give light to the whole world. And we should be the first beneficiaries of that lighting system, of that brightness. ಕೊನೆಯದಾಗಿ ಭಗವದ್ಗೀತೆ ಅದರದ್ದು ಇದು ಮುಂದೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ದೆರ್ ವಾಸ್ ಅ ಬೆಂಗಳೂರಿನಲ್ಲಿ, ಐ ಡೋಂಟ್ ವಾಂಟ್ ಟು ಟೇಕ್ ಹರ್ ನೇಮ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಹರ್ ಪರ್ಮಿಷನ್. ದೆರ್ ಇಸ್ ಅ ವೆರಿ ಫೇಮಸ್ ಸೈಕಾಲಜಿಸ್ಟ್ ಆ್ಯಂಡ್ ವೆರಿ ಸೀನಿಯರ್ ಪರ್ಸನ್. ಆ್ಯಂಡ್ ಯಾರೋ ನಮ್ಮನ್ನು ಇಂಟ್ರಡ್ಯೂಸ್ ಮಾಡಿಕೊಟ್ರು. ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ. ಈಗ ಒಂದು ದೊಡ್ಡ ಸಿಟಿನಲ್ಲಿ ಇಟ್ ಈಸ್ ಮಚ್ ಈಸಿಯರ್ ಟು ಗೆಟ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಕಾರ್ಡಿಯೋ ಸರ್ಜನ್ than with a counselor today, because the world is facing such great mental trauma, such everybody seems to be going through very severe psychological problem. ಇದೆಲ್ಲ ನಾನು ಹೇಳಿದ್ದಲ್ಲ, ಇದು ಪ್ರತಿನಿತ್ಯ ಪೇಪರ್ಲಿ ಬರ್ತಾ ಇರುವಂಥ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಹೇಳ್ತಾ ಇದ್ದೀನಿ. ಸೊ the consultation for 1 hour of counseling is rupees 5,000 for an hour of consultation. A cardiologist does not charge so much, no doctor charges so much, but a counselor charges so much. That shows how deep our mental challenges are. So ಆಕೆನ ಮೀಟ್ ಮಾಡಿದಾಗ the doctor told me that I have studied all forms of psychologies, I have probably cured thousands of people, but I feel that adhyatma gnana that we are going to have is a much better cure than what I have been practicing all my life. ಇದು ಅವರೇ ಹೇಳಿದ ಮಾತು. ಅಧ್ಯಾತ್ಮ ವಿದ್ಯೆಯಿಂದ ಬರುವ ಒಂದು ಸುಖ, ಒಂದು ಶಾಂತಿ, ಒಂದು ನೆಮ್ಮದಿ, ಒಂದು ಹೊಸ ರೀತಿಯಾಗಿ ಯೋಚನೆ ಮಾಡೋದನ್ನು ಬೇರೆ ಯಾವ ಸೈನ್ಸಲ್ಲೂ ಸಿಗೋದಿಲ್ಲ. ಇದು ಯಾರೋ ಹೇಳಿದ್ದಿದ್ರೆ ನಾವು ಏನೋ ಹೇಳ್ತಾರೆ ಅನ್ಬೋದಾಗಿತ್ತು. ಅವರಿಗೆ 70 ವರ್ಷ ದಾಟಿದೆ. ಅವರು ನಮ್ಮ ಬೆಂಗಳೂರಿನ ಊರಿನ ಮೊದಲನೇ ಕೌನ್ಸಿಲರ್ ಅವರೇ ಆಗಿದ್ದು. ಕೌನ್ಸಿಲಿಂಗ್ ಅಂತ ಶುರು ಮಾಡಿದ್ದೇ ಅವರು. ಇನ್ಹ್ಯಾನ್ಸ್ ಸಂಸ್ಥೆಯಲ್ಲಿ ಅವರು ಅದನ್ನು ಪ್ರಾರಂಭ ಮಾಡಿ ಈಗ ಅನೇಕ ಜನರಿಗೆ ಅವರು ಅದನ್ನು ತಲುಪಿಸಿದ್ದಾರೆ. ಹಾಗಾಗಿ ನಿಮ್ಮ ಹತ್ರ ಭಗವದ್ಗೀತೆ ಇದ್ದರೆ ಹೇಳಿ, ಮಹಾಭಾರತದ ವಿಚಾರ ಹೇಳಿ, ರಾಮಾಯಣದ ವಿಚಾರ ಹೇಳಿ, ಅದರಿಂದ ತಗೊಂಡು ನಾನು ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಕೌನ್ಸಿಲರ್ಸ್ಗೆ, ನಮ್ಮ ಪೇಷಂಟ್ಸ್ಗೆ ನಾನು ಹೇಳಿ ಅವ್ರನ್ನ ಕ್ಯೂರ್ ಮಾಡ್ತೇನೆ ಅಂತ ಹೇಳಿದರು. ಅದು ಕೇಳಿ ನನಗೆ ಬಹಳ ರೋಮಾಂಚನ ಆಯಿತು. ಇನ್ನೊಂದು ನಾನು ಹೇಳಿದೆ, 2 ವರ್ಷ ಭಗವದ್ಗೀತೆ, ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯದ ಹಿನ್ನೆಲೆ, ಅದರ ಜೊತೆ ಒಂದೊಂದಕ್ಕೂ ಷಟ್ಟಿಪ್ಪಣಿ ಅಂತ ಇದೆ. ಒಂದೊಂದು ಗೀತಾ ಭಾಷ್ಯಕ್ಕೆ 6 ಜನ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಮತ್ತು ಜಯತೀರ್ಥರು ಮತ್ತು ಅನೇಕ ಜ್ಞಾನಿಗಳು, ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದೆಲ್ಲರ ಅರ್ಥವನ್ನು ಅಧ್ಯಯನ ಮಾಡುವ ಒಂದು ಸುಯೋಗ ನಮಗೆ ಬಂದಿತ್ತು. ಆವಾಗ ಅದನ್ನು ಓದ್ತಾ ಇರ್ಬೇಕಾದ್ರೆ ಮೊದಲು 2 ತಿಂಗಳು ನನಗೆ ಏನು ಅನಿಸ್ಲಿಲ್ಲ. 2 ವರ್ಷ ನಡೀತದು. 2 ತಿಂಗಳು ಅವ್ರು ಹೇಳಿದ್ದನ್ನು ನಮ್ಮ ಗುರುಗಳು ಹೇಳಿ, ಡಾಕ್ಟರ್ ಶ್ರೀನಿಧಿ ಆಚಾರ್ಯ ಪ್ಯಾಟಿ ಅಂತ ಇದ್ದಾರೆ, ಅವರು ಪ್ರಸ್ತುತ ವ್ಯಾಸತೀರ್ಥ ವಿದ್ಯಾಪೀಠದ ಪ್ರಾಂಶುಪಾಲರಾಗಿದ್ದಾರೆ. ಅವರು ಹೇಳುವಾಗ ನನಗೆ ಫಸ್ಟ್ 2 ತಿಂಗಳು ಅವ್ರು ಹೇಳ್ತಾ ಇದ್ದರು, ನಾನು ಕೇಳ್ತಾ ಇದ್ದೆ. ಅದಾದಮೇಲೆ ಏನಾಯಿತು ಅಂದರೆ, ಒಂದೊಂದಾಗಿ ನನಗೆ ನಮ್ಮ ಕಂಪನಿ ಒಳಗೆ, ನಮ್ಮ ಗೌರ್ಮೆಂಟ್ ಅವರು ಆಚಾರ್ಯರು ತಿಳಿಸ್ದಂಗೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ನಾನು ಕೆಲಸ ಮಾಡುವಾಗ ಅನೇಕ ವಿಚಾರಗಳಲ್ಲಿ ನಡೀತಾ ಇರೋ ಒಂದು ಕ್ರಮ ಏನಿದೆ, ಅದನ್ನು ನೋಡಿ ನನಗೆ ಭಗವದ್ಗೀತೆ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಬರ್ತಾ ಹೋಯಿತು. ಅಯ್ಯೋ, ಅಲ್ಲಿ ನೋಡಿದ್ದನ್ನು ಇಲ್ಲಿ ಸಿಕ್ತಲ್ಲ, ಭಗವದ್ಗೀತೆಯಲ್ಲಿ ಅವಾಗಲೇ ಹೇಳಿದ್ರಲ್ಲ, ಅದು ಇಲ್ಲಿ ಹೊಸದಾಗಿ ಏನೋ ಇವರೆಲ್ಲ ಹೇಳ್ತಾ ಇದ್ದಾರೆ ಎಂಬುದಾಗಿ ನಮ್ಗೆ ಗೊತ್ತಾಯಿತು. ದಟ್ ಮೀನ್ಸ್ ಎನಿಬಡಿ ಹೂ ಹ್ಯಾಸ್ ಎನಿ ಪ್ರಾಬ್ಲಮ್, ಗೀತಾ ಹ್ಯಾಸ್ ಎ ಸೊಲ್ಯೂಷನ್ ಫಾರ್ ದಟ್. ನಾವು ಮಹಾಭಾರತಕ್ಕೆ ಮಿನಿಮಮ್ 10 ಅರ್ಥ ಇದೆ ಒಂದೊಂದು ಶ್ಲೋಕಕ್ಕೆ ಅಂತ ಕೇಳಿದ್ವಲ್ಲ, ಇದರೊಂದು ಟ್ವಿಸ್ಟ್ ಇದೆ. ಮಧ್ವಾಚಾರ್ಯರು ಸ್ಕಂದ ಪುರಾಣನ ಕೋಟ್ ಮಾಡುವಾಗ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಶಬ್ದಕ್ಕೆ, ಒಂದೊಂದು ಭಗವಂತನ ನಾಮಗಳಿಗೆ 1000 ಅರ್ಥ ಇದೆ ಅಂತ ಹೇಳಿದರು.
ನೂರು ಅರ್ಥ ಇದೆ ಅಂತ ಹೇಳಿದರು. 100 ಅರ್ಥ ಅಂತ ಹೇಳಿ ಮತ್ತು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮಕ್ಕೆ ಈಕ್ವಲ್ ಸ್ಟೇಟಸ್ ಕೊಟ್ಟರು. ಹೇಗೆ ಅಂದರೆ ಅದನ್ನು ಜ್ಞೇಯಂ ಪಾಠ್ಯಂತೆ ತದ್ವಯಂ ಅಂತ ಹೇಳಿದರು. ಪ್ರತಿನಿತ್ಯ ಪಾಠ ಮತ್ತು ಇದು ಏನು ಇನ್ನೊಬ್ಬರಿಗೆ ಪಾಠ ಹೇಳೋದು, ಇನ್ನೊಬ್ರು ನಾವು ತಿಳ್ಕೊಳ್ಳೋದು, ಅಥವಾ ಪಾರಾಯಣ ಮಾಡೋದು, ಇದನ್ನು ಪ್ರತಿನಿತ್ಯ ಮಾಡಬೇಕು ಅಂತ ಎರಡನ್ನೇ ಹೇಳಿರೋದು. ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇದನ್ನು ಹೇಳಲೇಬೇಕು, ಕಡ್ಡಾಯ ಮಾಡಿದ್ದಾರೆ, ಕಂಪಲ್ಸರಿ. ಯಾಕೆ ಅಂದರೆ ಇಟ್ ಹಸ್ ಗಾಟ್ ಎ ವೆರಿ ಬಿಗ್ ಮೀನಿಂಗ್. ಭಗವದ್ಗೀತೆ ಸ್ವಲ್ಪ ನಾವು ತಿಳಿದರೂ ಕೂಡ ಅದರಿಂದ ನಮಗೆ ಬೇರೆ ಬೇರೆ ಒಂದು ಅರ್ಥ ಸಿಗ್ತಾ ಹೋಗುತ್ತೆ ಅಂತ. ಇದನ್ನು ಇಟ್ಕೊಂಡು ಭಗವದ್ಗೀತೆಯ ಒಂದೊಂದು ಶ್ಲೋಕಗಳನ್ನು, ಎಲ್ಲ ಶ್ಲೋಕಗಳಾಗೋದಿಲ್ಲ, ಆದರೆ ಕೆಲವು ಶ್ಲೋಕಗಳನ್ನು ನೋಡಿ ಇವತ್ತು ಅದಕ್ಕೊಂದು ನಾಂದಿ ಥರ ಹಾಡಿ ನಾಳೆ ನಾಳಿದ್ದು ಕರ್ಮಯೋಗದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋಣ ಅಂಥೇಳಿ ಇನ್ನು ಕಳೆದ ಇನ್ನೊಂದು 20 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡೋಣ. ಮೊದಲು ಈ ಭಗವದ್ಗೀತೆ ಪ್ರಾರಂಭ ಆಗೋದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ನಾನು ಇದನ್ನು ನೋಡ್ತಾ ಇರಬೇಕಾದ್ರೆ ನನಗೊಂದು ಅನಿಸ್ತು. ಏನು ಅಂದರೆ, ಈಗ ಮೊದಲೇನು ಅಂದರೆ ಕ್ರಿಕೆಟ್ ಮ್ಯಾಚ್ ಇತ್ತು. ಕ್ರಿಕೆಟ್ ಮ್ಯಾಚ್ ಹಿಂದಿನ ಕಾಲದಲ್ಲಿ 9 ದಿನ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರಂತೆ. 9 ದಿನ. ಆ 9 ದಿನ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳಿ 9ರಿಂದ 7 ದಿನ ಮಾಡಿದ್ರು. 7 ದಿನದಿಂದ ಕೊನೆಗೆ 5 ಆಯಿತು. 5 ಡೇ ಟೆಸ್ಟ್ ಅಂತ, ಅದೇ ತುಂಬ ದಿನ ನಡೀತು. 5 ನೋಡ್ಲಿಕ್ಕಾಗಲ್ಲಪ್ಪ ಯಾರಿಗೂ ಅಂತ ಹೇಳಿ 1 ಡೇ ಇಂಟರ್ನ್ಯಾಷನಲ್ ಅಂತ ಮಾಡಿದ್ರು. ಈಗ ಅದು ಕಮ್ಮಿ ಮಾಡಿ T20 ಅಂತ ಮಾಡಿದ್ದಾರೆ. ಈಗ ಮೊದಲೇ ಯಾರೋ ಒಂದು ಜೋಕಾಗಿ ಹೇಳ್ತಾಯಿದ್ರು, ನಾಳೆ ಟಾಸ್ ಮಾಡಿಬಿಟ್ಟೆ ಡಿಸೈಡ್ ಮಾಡಿಬಿಡ್ತಾರೆ ಅನಿಸುತ್ತೆ ಯಾರು ಅಂತ. ಅದು ಆಡೋದು ಬೇಡ ಅಂದ, ಯಾಕೆಂದರೆ ಜನಕ್ಕೆ ನೋಡೋಕ್ಕೆ ವ್ಯವಧಾನ ಇಲ್ಲ. T20 ಮ್ಯಾಚ್ ಅಂದ. ನಾವೆಲ್ಲ ಕೇಳಿದ್ದೇನು, ಮಹಾಭಾರತ 18 ದಿವಸಗಳ ಯುದ್ಧ ಅಂತ ನಮಗೆಲ್ರಿಗೂ ಗೊತ್ತು. ಆದರೆ ನನ್ನ ಪ್ರಕಾರ ಮಹಾಭಾರತ 2 ಕ್ಷಣದ ಯುದ್ಧ. ಇದಕ್ಕೆ ಬೇರೆ ಥರ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ನೋಡಿದಾಗ ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಅಂತ ಹೇಳಿದ್ದು. ಅಂದರೆ ಈ ಕುರುಕ್ಷೇತ್ರ ಎಲ್ಲಿ ಯುದ್ಧ ಆಗ್ತಾ ಇದೆಯೋ ಅದು ಧರ್ಮಕ್ಷೇತ್ರ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಯುದ್ಧ ಆಗ್ತಾ ಇದ್ದರೆ ಯಾರು ಗೆಲ್ಲೋದು? ಧರ್ಮ ಗೆಲ್ಲೋದು. ಯುಧಿಷ್ಠಿರ ವಿಲ್ ವಿನ್ ದಟ್ ವಾರ್, ಧರ್ಮ ವಿಲ್ ವಿನ್ ದಟ್ ವಾರ್. ಕೃಷ್ಣ ವೇದವ್ಯಾಸರು ಅವಾಗಲೇ ಡಿಕ್ಲೇರ್ ಮಾಡಿಬಿಟ್ರೆ ರಿಸಲ್ಟ್. ಇವಾಗ ನಮಗೆಲ್ಲ ಗೊತ್ತು, ಕ್ರಿಕೆಟಲ್ಲಿ ಟರ್ನಿಂಗ್ ಟ್ರ್ಯಾಕ್ ಅಂತಿರುತ್ತೆ, ಸ್ಪಿನ್ನಿಂಗ್ ಟ್ರ್ಯಾಕ್ ಅಂತಿರುತ್ತೆ. ಅಲ್ಲಿ ಸ್ಪಿನ್ನರ್ಸಿಗೆ ಜಾಸ್ತಿ ಒಳ್ಳೆ ಒಂದು ಅವಕಾಶ. ಸ್ಪಿನ್ನರ್ಸ್ ಟ್ರ್ಯಾಕಲ್ಲಿ ಏನಾಗುತ್ತೆ, ಬಾಲು ಟರ್ನ್ ಆಗುತ್ತೆ. ಸೊ ಅಲ್ಲೇನು ಅಂದರೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯಾವುದೇ ಯುದ್ಧ ಆದರೂ ಅದರಲ್ಲಿ ಏನು ಗೆಲ್ಲುತ್ತೆ? ಧರ್ಮನೇ ಗೆಲ್ಲುತ್ತೆ. ಸೊ ಧರ್ಮಕ್ಷೇತ್ರದಲ್ಲಿ ಧರ್ಮ ಗೆಲ್ಲುತ್ತೆ. ಇದು ಧರ್ಮರಾಜ ಮತ್ತು ಯುಧಿಷ್ಠಿರನ ನಡುವೆ ರಾಜ್ಯಕ್ಕಾಗಿ ಅದು ನಡೀತಾ ಇರೋ ಯುದ್ಧ, ಇದರಲ್ಲಿ ಗೆಲ್ಲೋದು ಯಾರು? ಇದರಲ್ಲಿ ಧರ್ಮರಾಜನೇ ಗೆಲ್ತಾನೆ ಅಂತ ಸ್ಪಷ್ಟ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಕೂಲಂಕುಷವಾಗಿ ನಾವು ನೋಡಿದಾಗ. ಅದಕ್ಕೆ ಕೆರಿಯರ್ ಮ್ಯಾನೇಜ್ಮೆಂಟ್ನಲ್ಲಿ 2ನೇ ಸೂತ್ರ ಏನು ಅಂದರೆ, ಚೂಸ್ ಯುವರ್ ಬ್ಯಾಟಲ್ ಕೇರ್ಫುಲಿ. ನಾವು ಎಲ್ಲಿ ಕಂಪೀಟ್ ಮಾಡಿದ್ರೆ ನಾವು ಗೆಲ್ತೀವಿ, ನಮಗಿದ್ರಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಯೋಚನೆ ಮಾಡಿ ನಾವು ಅಲ್ಲಿ ಆ ಬ್ಯಾಟಲನ್ನು ನಾವು ಫೈಟ್ ಮಾಡಬೇಕು. I have already quoted, there are many people who choose wrong careers. It is because of some compulsion they choose. But what the mistake they make is that for the first 6 months, everything looks fine. But a career will last for 30 years, 40 years, 50 years, 60 years. You look at a lawyer, look at a doctor, they don't retire. They are always there. Doctor, even at 85, he continues to consult people. So it's a long career. So in your long career, you should not go by what is going to happen in a short time. Something may be right. ಇವಾಗ ನಮ್ಮ ಫ್ರೆಂಡ್, ನಮ್ಮ ಯುವಕರಿಗೆ ವಿಶೇಷವಾಗಿ when they choose a career, what do they say? ನಮ್ಮ ಕ್ಲಾಸಲ್ಲಿ ಎಲ್ಲರೂ ತಗೋತಾ ಇದ್ದಾರಪ್ಪ, ಎಲ್ಲರೂ ಆ ಕಾಲೇಜ್ ಸೇರ್ಕೋತಾ ಇದ್ದಾರೆ, ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಬಟ್ ಎವ್ರಿಬಡಿ ಮೇ ಬಿ ಡೂಯಿಂಗ್ ಸೋ ಮೆನಿ ಥಿಂಗ್ಸ್, ಬಟ್ ಡಸ್ ಇಟ್ ಸೂಟ್ ಯು? Is this what you want to do for 60 years of your life? If you don't want to do it, don't choose that career. That's the wrong thing. If Duryodhana had thought, ಈ ಕುರುಕ್ಷೇತ್ರದಲ್ಲಿ if I fight a war, will I win? The answer is no, he would not have won. The answer is written very clearly. Because of this war which has happened in Virata Parva,
If Arjuna alone can defeat all of us, the whole Pandava army, they can definitely defeat us. So this is the second thing. Now, ಅವನ ಮನಸ್ಸಲ್ಲಿ ಧೈರ್ಯ ಇರ್ಬೋದೇನೋ ಸ್ವಲ್ಪ. ಅದು ನಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಮತ್ತೆ ಇದೆ. ಕೌರವರಿದ್ದಿದ್ದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರಿದ್ದಿದ್ದು 7 ಅಕ್ಷೋಹಿಣಿ ಸೈನ್ಯ. ಯಾರ್ದು ಜಾಸ್ತಿ? ಕೌರವರದು. ಆದರೂ ಕೂಡ ಅವನೇನು ಹೇಳ್ತಾನೆ? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮನಿಂದ ಯಾವುದು ರಕ್ಷಿತವಾದ ಯಾವುದು ಸೈನ್ಯ ಇದೆ, ದಟ್ ಸಮ್ಹೌ ಸೀಮ್ಸ್ ಇನ್ಅಡಿಕ್ವೇಟ್. ದೇರ್ ಇಸ್ ಸಮಥಿಂಗ್ ಲ್ಯಾಕಿಂಗ್ ಅಂತ ಹೇಳ್ತಾ ಇದ್ದ ನಾನು. ಆ್ಯಕ್ಚುಲಿ ಅವನು ಇನ್ನೊಂದು ಸತಿ ರಿವರ್ಸ್ ಹೇಳಬೇಕು. 2ನೇ ಲೈನು ಇದು ದುರ್ಯೋಧನ ಮಾಡಿದ ವಾಯುಸ್ತುತಿ. ಭೀಮನಿಂದ ರಕ್ಷಿತವಾದ ಪಾಂಡವರ ಸೈನ್ಯ ಏನಿದೆ ಅದು ಒಳ್ಳೆ ಬಲಿಷ್ಠವಾಗಿದೆಯಲ್ಲ ಅಂತ ಯೋಚನೆ ಮಾಡಿದ. ನೋಡಿ, ಅವನಿಗೆ ಆಗಲೇ ಯುದ್ಧ ಪ್ರಾರಂಭ ಆಗಿಲ್ಲ, ಆಗಲೇ ಅವನ ಮನಸ್ಸಲ್ಲಿ ಸಂಶಯ ಬಂತು. ಇನ್ನೊಂದು ತಪ್ಪು, ಇಷ್ಟು ಜನನ ಯುದ್ಧದ ಒಳಗೆ ಹಾಕುವಕ್ಕೆ ಮುಂಚೆ ಅವನು ಇದನ್ನು ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೆ ಮುಂಚೆ ಏನು ಮಾಡ್ತಾನೆ? ನಮ್ಮ ಕಡೆ ಎಷ್ಟು ಜನ ಇದ್ದಾರೆ, ಅವ್ರ ಕಡೆ ಎಷ್ಟು ಜನ ಇದ್ದಾರೆ, ಎಲ್ಲರನ್ನೂ ಎಣಿಸ್ತಿದ್ದಾನೆ. ಕರ್ಣನ ಎಣಿಸಿದ್ದಾನೆ, ಒಬ್ಬನ ಮಾತ್ರ ಎಣಿಸಿಲ್ಲ. ಯಾರವನು? ಪಾಂಡವರ ಕಡೆ ಯಾರಿದ್ದಾರೆ ಅಂತ ಎಲ್ಲ ಲಿಸ್ಟ್ ಮಾಡಿದ. ಕೌರವ್ರ ಕಡೆ ಮಾಡಿದ ಲಿಸ್ಟ್ ಮಾಡಿದ, ಎಲ್ಲರನ್ನೂ ಮಾಡಿದ್ದಾನೆ. ಪಾಂಡವರ ಕಡೆ ಒನ್ ಪರ್ಸನ್ ಹಿ ಹ್ಯಾಸ್ ಆಮಿಟೆಡ್. ಯಾರು? ಕೃಷ್ಣ. ವಾಟ್ ಎ ಬ್ಲಂಡರ್. ಅವನ ಮನಸ್ಸಲ್ಲಿ ಈಗ ಯಾರೋ ಹೇಳ್ಬೋದು, ಅಲ್ಲ ಕೃಷ್ಣ ಅಲ್ಲಿ ಯುದ್ಧ ಆಡಲಿಲ್ಲ ಅಂತ ಹೇಳಿಲ್ವಲ್ರಿ, ಅವಾಗ ಯುದ್ಧ ಆಡಲಿಲ್ವಲ್ಲ ಅಂದರೆ ಕರ್ಣನೂ ಯುದ್ಧ ಆಡ್ತಿಲ್ಲ ಆಗ. ಕರ್ಣ ಈಸ್ ನಾಟ್ ಎ ಪಾರ್ಟ್ ಆಫ್ ಕೌರವ ಆರ್ಮಿ ಎಟ್ ದಟ್ ಟೈಮ್. ಭೀಷ್ಮ ಪರ್ವದಲ್ಲಿ ನೀವು ಯುದ್ಧ ಆಡಬಾರ್ದು ಅಂತ ಭೀಷ್ಮಾಚಾರ್ಯ ಹೇಳಿದಾಗ ಅವನಿಗೆ ಗುರುಶಾಪ ಬಂದಿತ್ತು. ಗುರುಶಾಪ ಇರೋನ್ನ ನಮ್ಮ ಮಹಾಯೋಧರಾಗಿ ಕೀ ಪೊಸಿಷನ್ಲಿಟ್ಟರೆ ಪ್ರಾಬ್ಲಮ್. ಇಟ್ ಇಸ್ ಲೈಕ್ ಹ್ಯಾವಿಂಗ್ ಎ ಫೈಟರ್ ಏರ್ಕ್ರಾಫ್ಟ್ ವಿಚ್ ಎ ಫಾಲ್ಟಿ ಇಂಜಿನ್. ಇಟ್ ಮೇ ಬಿ ಗುಡ್, ಬಟ್ ಇಟ್ಸ್ ಗಾಟ್ ಎ ಫಾಲ್ಟಿ ಇಂಜಿನ್, ಇಟ್ ವಿಲ್ ಫೇಲ್ ಎನಿ ಟೈಮ್. ಸೊ ಅಂಥವ್ರನ್ನ ಕೀ ಪಾರ್ಟಲ್ಲಿ ಇಡೋಕ್ಕಾಗಲ್ಲ ಅಲ್ವಾ? ಒಂದು ಕೀ ಪೊಸಿಷನಲ್ಲಿ ಒಂದು ಪೊಲೀಸ್ ಕಮಿಷನರ್ ಮಾಡುವಾಗ ಅವ್ರನ್ನ ಮೆಡಿಕಲ್ ಚೆಕಪ್ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಕಳ್ಳರು ನೋಡಿದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದ್ರೆ ಹೀ ಶುಡ್ ಬಿ ಹೆಲ್ದಿ. ಸೊ ಕರ್ಣನಿಗೆ ಆ ಸಂಶಯ, ಆ ಪ್ರಾಬ್ಲಮ್ ಇತ್ತು. ಅದಕ್ಕೆ ಅವನ್ನ ಕೀ ಪೊಸಿಷನ್ ಮಹಾಯೋಧರಲ್ಲಿ ಸೇರಿಸಲಿಲ್ಲ. ಸೊ ಕರ್ಣನೂ ಇಲ್ಲ. ಕರ್ಣ ಕೌಂಟ್ ಮಾಡ್ತಾ ಇದ್ದಾನೆ. ಒಳಗಡೆ ಪಾಂಡವರನ್ನ ನೋಡಿದಾಗ ಅವನು ಏನು ಕಂಡಿದ್ದದು? ಅವನು ಕಂಡಿದ್ದು ಅರ್ಜುನನ ರಥ. ಅದ್ರ ಮುಂದೆ ಕೂತ್ಕೊಂಡ್ರೆ ಭಗವಂತ ಅವನಿಗೆ ಕಾಣಿಸ್ಲಿಲ್ಲ. ದಿಸ್ ಈಸ್ ಅವರ್ ಪ್ರಾಬ್ಲಮ್. ವಿ ಆರ್ ಏಬಲ್ ಟು ಸಿ ದ ಹೋಲ್ ವರ್ಲ್ಡ್. ವಿ ಆರ್ ನಾಟ್ ಏಬಲ್ ಟು ಸಿ ದ ಗಾಡ್ ಹೂ ಈಸ್ ದ ರೀಸನ್ ಬಿಕಾಸ್ ಆಫ್ ದಿಸ್ ವಿಚ್ ದಿಸ್ ವರ್ಲ್ಡ್ ಹ್ಯಾಸ್ ಕಮ್. ಸೊ ಇಟ್ ಈಸ್ ಅ ಬ್ಲಂಡರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ವೆನ್ ಹಿ ಕೆನಾಟ್ ಸಿ ಕೃಷ್ಣ. ವೆನ್ ಹಿ ಕಾಂಟ್ ಸಿ ಕೃಷ್ಣ, ಹಿ ಕಾಂಟ್ ಸಿ ಧರ್ಮ. ಇಟ್ ಇಸ್ ವೆರಿ ಕ್ಲಿಯರ್. ಹಿ ಹ್ಯಾಸ್ ಇಗ್ನೋರ್ಡ್ ಹಿಮ್. ಇವನೇನು ಯುದ್ಧ ಮಾಡೋದಿಲ್ಲ ಅಂತ ತಾವು ಮನಸ್ಸಲ್ಲಿ ಅವನು ಏನು ಇತ್ತು ಗೊತ್ತಿಲ್ಲ. ಕಲಿ ಆವೇಶ ಅಂತ ನಾವು ಬೇರೆಯವ್ರಿಗೆ ಹೇಳ್ತೀವಿ, ಇದರಲ್ಲಿ ಅವನು ಸಾಕ್ಷಾತ್ ಕಲಿ. ಸೊ ಫಾರ್ ಹಿಮ್ ಟು ನಾಟ್ ನೋ ಕೃಷ್ಣ ಈಸ್ ನಾಟ್ ಸರ್ಪ್ರೈಸಿಂಗ್ ಟು ಅಸ್. ಸೊ ಏನು ಅಂತ ಹೇಳಿದ್ರೆ ಅವನು ಪರ್ಯಾಪ್ತ ಅಂತ ಅವನೇ ಮುಖಂಡ. ಅವನೇ ಹೇಳ್ತಾ ಇದ್ದಾನೆ ದಟ್ ವಿ ಆರ್ ನಾಟ್ ಏಬಲ್ ಟು ಫೈಟ್ ದಿಸ್ ವಾರ್, ವಿ ವಿಲ್ ಲೂಸ್ ಅಂತ ಅವನಾಗಲೇ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದಾನೆ. ಬರೀ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಲ್ಲ, ಅವನೂ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದಾನೆ. ಯಾವಾಗ್ಲೂ ಒಂದು ಯುದ್ಧ ಆಗಿರ್ಬೋದು, ಒಂದು ಕೆಲಸ ಇರ್ಬೋದು, ಒಂದು ಇಂಟರ್ವ್ಯೂಗೆ ಹೋಗಬೇಕಾಗಿರ್ಬೋದು, ಒಂದು ಎಕ್ಸಾಮ್ ಹೋಗಬೇಕಾಗಿರ್ಬೋದು, ಒಂದು ಕೆಲಸಕ್ಕೆ ಹೋಗಿರ್ಬೋದು, ಏನೇ ಇರಿದ್ರೂ ಧೈರ್ಯವಾಗಿ ಇದನ್ನು ನಾವು ಸಾಧನೆ ಮಾಡ್ತೇನೆ ಅಂತ ಹೋದರೆ ಅಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ. ಅದು ಯಾವಾಗುತ್ತೆ? ನಮ್ಮ ಕಡೆ ಸ್ಟ್ರೆಂತ್ ಇದ್ದರೆ. ಯಾರು ವಿದ್ಯಾರ್ಥಿ ಚೆನ್ನಾಗಿ ಓದಿರ್ತಾನೆ ಇಡೀ ವರ್ಷ, ಅವನಿಗೆ ಸಂಶಯ ಬರೋದಿಲ್ಲ. ಅವನಿಗೆ ಸ್ವಲ್ಪ ಅಲ್ಲಿ ಅಷ್ಟರ ಮಟ್ಟಿಗೆ ಸ್ವಲ್ಪ ಮನಸ್ಸಲ್ಲಿ ಸ್ವಲ್ಪ ಅಧೈರ್ಯ ಬರಬಹುದು ಆವಾಗ. ಆದರೆ ಇಲ್ಲ, ಹೇಗೋ ಮಾಡ್ತೀನಿ ಅಂತ ಒಂದು ಛಲ ಅವನಿಗಿರುತ್ತೆ. ಅವನು ಹೋಗಿ ಸರಿಯಾಗಿ ಮಾಡ್ತಾನೆ. ಯಾರು ಇಡೀ ವರ್ಷ ಓದಿಲ್ಲ, ಅವನು ಆ ಸಮಯದಲ್ಲಿ ಅವನಿಗೆ ಆ ಧೈರ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಕೆರಿಯರ್. ಇಂಪಾರ್ಟೆಂಟ್ ಮೀಟಿಂಗ್ಸ್ ಅಟೆಂಡ್ ಮಾಡುವಾಗ, ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಮಾಡುವಾಗ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡುವಾಗ ನಮ್ಮ ಮನಸ್ಸಲ್ಲಿ ಏನೇ ಸಂಶಯ ಇದ್ರೂ ಅದನ್ನು ತೆಗೆದುಹಾಕಬೇಕು. ಅದು ಆಗಲಿ, ಸ್ವಲ್ಪ ದಿನ ತಗೊಳ್ಳಿ,
ಆ ಧೈರ್ಯ ಇಮಿಡಿಯೇಟಾಗಿ ಬರದೇ ಇರ್ಬೋದು ನಮಗೆ. ಆ ಫುಲ್ ಜ್ಞಾನ ಬರೋವರೆಗೂ ಆ ಧೈರ್ಯ ಬರೋದಿಲ್ಲ. ನೋಡಿ, ದಿಸ್ ಇಸ್ ವೇರ್ ದ ಡಿಫ್ರೆನ್ಸ್ ಬಿಟ್ವೀನ್ ದುರ್ಯೋಧನ ಆ್ಯಂಡ್ ಕೃಷ್ಣ, ಅರ್ಜುನ. ಬೋತ್ ಗಾಟ್ ಡೌಟ್ಸ್, ಬೋತ್ ಬಿಕೇಮ್ ಆಂಕ್ಷಿಯಸ್, ಬೋತ್ ಬಿಕೇಮ್ ಫಿಯರ್ಫುಲ್. ಹೃದಯನ್ ವ್ಯದಾರಯತ್, ಆ ಶಂಖಗಳು ಎಲ್ಲ ಮಾಡಿದಾಗ, ಊದಿದಾಗ, ಎಲ್ಲರೂ ಅವ್ರವ್ರ ಶಂಖಗಳನ್ನು ಊದಿದಾಗ ಕೌರವರಿಗೆ ಯಾತಕ್ಕೆ ಹೃದಯ ವ್ಯದಾರಯತೆ? ಇವನಿಗೆ ಯಾಕೆ ಹಂಗಾಗಬೇಕಾಗಿತ್ತು? ಯಾಕೆಂದರೆ ಇವನ ಮನಸ್ಸಲ್ಲಿ ಮಾರಲ್ ಸ್ಟ್ರೆಂತ್ ಇಲ್ಲ, ಆ ಧಾರ್ಮಿಕ ಶಕ್ತಿ ಇಲ್ಲ ಅವನಲ್ಲಿ. ನಾನು ಎಲ್ಲೋ ಒಂದು ತಪ್ಪು ಮಾಡಿದ್ದೇನೆ ಅಂತ ಶಕ್ತಿ ಒಂದು ಇರಬೇಕಾಗಿ ಒಂದು ಆ ಶಕ್ತಿ ಕುಂಠಿತ ಆಗಿದೆ. ದಟ್ ಈಸ್ ವೈ ಹೀ ಈಸ್ ಡಿಫಿಡೆಂಟ್ ಟು ಫೈಟ್ ದಟ್ ವಾರ್. ಬಟ್ Arjuna is also anxious, but you see the difference. Arjuna went to whom? He went to Krishna. He got Gita, and yatra yogeshwara Krishno yatra partho dhanurdaraha. This fellow went to Dronacharya. He went to his guru. But do you observe something? He never waited for the answer. In Bhagavad Gita, it is very clearly mentioned. He goes and tells Drona everything. And finally he says, Aparyaptam, we are not fit. I know all of you are going to fight, but we are not going to win this war. I am not confident. And Dronacharya would have given him some answer. He doesn't wait for him. He just walks off. That is the third lesson in for us. Whenever we are faced with a situation, we have to wait till we get the answer. Till we have solved the problems, we cannot go ahead and win the war. ಈಗ ಲೆಟ್ ಅಸ್ ಸೇ ಕಾರಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ, ಕಾರ್ ಕೆಟ್ಟೋಗುತ್ತೆ, ಇಂಜಿನ್ ಸಡನ್ಲಿ ಸ್ಟಾಪ್ಸ್ ವರ್ಕಿಂಗ್. ನಾವೇನು ಮಾಡ್ತೀವಿ ಅವಾಗ? ಮೆಕ್ಯಾನಿಕ್ ಹತ್ರ ಹೋಗ್ತೀವಿ. ಮೆಕ್ಯಾನಿಕ್ ಏನು ಹೇಳ್ತಾನೆ? ಇಂಜಿನ್ ಫೇಲ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಸರ್, ನಾನು ನೋಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಪರೀಕ್ಷೆ ಮಾಡಿ ಅದನ್ನು ನಿಧಾನಕ್ಕೆ ನೋಡಿ ಎಲ್ಲಿ ತಪ್ಪಿದೆ ಅದನ್ನು ಎಲ್ಲಿ ತಿಳ್ಕೊಂಡು ಸರಿ ಮಾಡಿದ್ರೆ ಆ ಕಾರ್ ಮತ್ತೆ ವರ್ಕ್ ಆಗುತ್ತೆ. ಅದೇ ಥರ ನಮ್ಮ ಮನಸ್ಸಲ್ಲಿ ಯಾವುದೇ ಸಂಶಯ, ಯಾವುದೇ ಭಯ ಏನೇ ಇದ್ದರೂ ಅದಕ್ಕೆ ಪರಿಹಾರ ಮಾಡುವಂಥ ಭಗವಂತನ ಕಡೆ. ಅಂದರೆ ಇವಾಗ ಭಗವಂತ ಇಲ್ಲ ಅಂದರೆ ಅವರ್ ಗೀತಾ ಇಸ್ ದೇರ್, ಭಾಗವತ ಇಸ್ ದೇರ್, ಸ್ವಾಮೀಜಿ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. ಆಲ್ ದೀಸ್ ಗ್ರಂಥಾಸ್ ಆರ್ ಮೆಂಟ್ ಟು ಕ್ಲಾರಿಫೈ ಅವರ್ ಡೌಟ್ಸ್. ನೀವು ಯಾವುದೇ ಧಾರ್ಮಿಕ ಗ್ರಂಥ ತೆಗೆದು ನೋಡಿ, ಅದ್ರಲ್ಲಿ ಬರೋದು ಏನು? ಫಸ್ಟು ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ಯಾರೋ ಉತ್ತರ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆದು ಪ್ರಶ್ನೆ ಹೇಳೋರು ಬೇರೆ ಬೇರೆ ಆಗಿರ್ಬೋದು, ಬಟ್ ಎಲ್ಲ ಪ್ರಶ್ನೆ ಅದೇನೆ. ವಿಷ್ಣು ಸಹಸ್ರನಾಮ ಕೋ ಧರ್ಮ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ. ಉಪನಿಷತ್ ಕೇನೋಪನಿಷತ್ ಅಂತಲೇ ಅದರ ಹೆಸರು. ಕೇನ ಇಂದ ಪ್ರಾರಂಭ ಆಗಿರೋದನ್ನೇ ಎಲ್ಲ ಉಪನಿಷತ್ತುಗಳು ಷಟ್ ಪ್ರಶ್ನೋಪನಿಷತ್ ಅಂತಲೇ ಅದಕ್ಕೆ ಹೆಸರು. ಪ್ರತಿ ಒಂದು ಪ್ರಶ್ನೆ ಇದೆ, ಅದಕ್ಕೆ ಬೇಕಾದ ಒಂದು ಧಾರ್ಮಿಕ ಉತ್ತರ ಇದೆ. ಹಾಗಾಗಿ ನಮ್ಮ ಯಾವುದೇ ಪ್ರಶ್ನೆಗೂ ಉತ್ತರ ನಮ್ಮ ಶಾಸ್ತ್ರಗಳಲ್ಲಿ ಇದೆ ಅಂತ ಫಸ್ಟ್ ನಂಬಿಕೆ ನಮಗೆ ಬರಬೇಕು. ಅದಕ್ಕೆ ಅಲ್ಲಿವರೆಗೂ ನಾವಿರಬೇಕು. ಇನ್ನೊಂದೇನು ಅಂದರೆ, ಮುಂದೆ ಏನು ಮಾಡ್ತಾನೆ ಅಂದರೆ, ಅವನು ಹೇಳ್ತಾನೆ, ಎರಡು ಸೇನೆಗಳ ಮಧ್ಯೆ ನನ್ನ ನಿಲ್ಲಿಸು. ಇದರಲ್ಲೂ ವೆರಿ ಇಂಪಾರ್ಟೆಂಟ್ ಕೆರಿಯರ್ ಟಿಪ್ ಏನು ಅಂದರೆ, ಒಂದೊಂದು ಸತಿ ನಮಗೆ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿರುವಾಗ ಅದರಿಂದ ಪರಿಹಾರ ಆಗೋದು ತುಂಬ ಕಷ್ಟ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಅವಾಗ ಏನು ಅಂದರೆ, ಫಾರ್ ಸಮ್ ಟೈಮ್ ಯು ಹ್ಯಾವ್ ಟು ಮೂವ್ ಅವೇ ಫ್ರಮ್ ದ ಪ್ರಾಬ್ಲಮ್. ಅವನು ಪಾಂಡವರ ಕಡೆ ನಿಂತಿದ್ದ, ಪಾಂಡವರ ಕಡೆ ನಿಂತ್ಕೊಂಡೆ ಅವನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದಿದ್ರೆ ಅವನಿಗೆ ಪಾಂಡವರು ಕಾಣಿಸ್ತಾನೆ ಇರಲಿಲ್ಲ. ಅವನು ಹಂಗೆ ಮಾಡಲಿಲ್ಲ. ಅವನು ಎರಡು ಸೇನೆಗಳ ಮಧ್ಯೆ ಬಂದು ನಿಂತ್ಕೊಂಡು ಎರಡು ಸೇನೆಗಳನ್ನು ನೋಡಿ ತನ್ನ ಪ್ರಶ್ನೆಗಳನ್ನು ಕೇಳಿದ. ಹಂಗಾರೆ ಹಿ ವಾಂಟೆಡ್ ಟು ಬಿ ಅವೇ ಫ್ರಮ್ ಬೋತ್ ದ ಪ್ಲೇಸಸ್. ನೋಡಿ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳಿದಾನೆ. ಪ್ರಶ್ನೆ ಹೆಂಗೆ ಕೇಳಬೇಕು ಅಂದರೆ ಅರ್ಜುನನಿಂದ ಕಲಿಬೇಕು, ಉತ್ತರ ಹೆಂಗೆ ಕೊಡಬೇಕು ಅನ್ನೋದನ್ನು ಕೃಷ್ಣ ಕೊಟ್ಟಿದ್ದಾನೆ. ನಾವು ಆ ಥರ ಆಗಲಿಕ್ಕಾಗಲ್ಲ. ಆದರೆ ಅರ್ಜುನನ ಪ್ರಶ್ನೆಯ ರೀತಿಗಳೇ ಬಹಳ ಚೆನ್ನಾಗಿದೆ. ಇದು ಎಷ್ಟೋ ಜನ ಈ ಅರ್ಜುನ ವಿಷಾದ ಯೋಗ ಅನ್ನೋದನ್ನು ಓದೋದಿಲ್ಲ. ಅದು ಅನೇಕ ಕ್ರಮಗಳಲ್ಲೂ ಬಂದಿಲ್ಲ. ಅದು ಏನೋ ಹೇಳ್ಕೊಂಡು ಹೋಗಿದ್ದಾನೆ, ಅವನಿಗೇನೋ ಸ್ವಲ್ಪ ಬೇಜಾರಾಗಿದೆ, ಅದನ್ನೇ ಹೇಳ್ಕೊಂಡಿದ್ದಾನೆ. ಹಾಗಲ್ಲ, ಅಲ್ಲೂ ಕೂಡ ತುಂಬ ಆಧ್ಯಾತ್ಮಿಕ ಸಂದೇಶಗಳು ನಮಗೆ ಸಿಗುತ್ತೆ. ಯಾವುದೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಆ ಪ್ರಾಬ್ಲಮಲ್ಲಿ ಇದ್ದು ಸಾಲ್ವ್ ಮಾಡಲಿಕ್ಕಾಗೋಲ್ಲ. ಒಬ್ಬರು ನಮ್ಮ ಪೂಜ್ಯ ಗುರುಗಳಿದ್ದರು, ಬಾಳೆಗಾರ ಶ್ರೀನಿವಾಸಾಚಾರ್ಯ ಅಂತ, ಅವೆಲ್ಲ ಕೇಳಿರ್ಬೋದು. ಭಾಳ ಚೆನ್ನಾಗಿ ಪ್ರವಚನ ಮಾಡ್ತಾಯಿದ್ರು. ಅವರು ಒಂದು ಮಾತು ಹೇಳೋರು, ನಾವೆಲ್ಲ ನಮ್ಮ ಜೀವನ ಹೇಗೆ ಅಂದರೆ
ಈ ಉಪ್ಪಿನಕಾಯದ ಹುಳ ಹಾಗೆ, ಈ ಉಪ್ಪಿನಕಾಯದ ಹುಳ ಬಂದ್ಬಿಡತ್ತೆ ಒಂದೊಂದ್ಸತಿ. ಆ ಹುಳಕ್ಕೆ ನಾನು ಉಪ್ಪಲ್ಲಿ ಬಿದ್ದಿದ್ದೀನ, ಖಾರದಲ್ಲಿ ಬಿದ್ದೀನ, ಸಿಹಿಲಿ ಬಿದ್ದೀನ ಅಂತಲೇ ಗೊತ್ತಿಲ್ಲ. ಅದಕ್ಕೆ ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ಆ ಪ್ರಾಬ್ಲಮ್ ಒಳಗಡೆ ನಾವು ಆ ಜಂಜಾಟದಲ್ಲಿ ಎಷ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂದರೆ ನಮ್ಗೆ ಅದರ ಪರಿಹಾರ ಹೊಡೆಸೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅರ್ಜುನನಿಂದ ಕೃಷ್ಣನಿಂದ ಕಲಿಬೇಕಾದ ಇನ್ನೊಂದು ಪಾಠ ಏನು ಅಂದರೆ, ನಮ್ಮ ಜೀವನದ ಯಾವುದೇ ಸಮಸ್ಯೆ ಬೇಕಾದರೂ ಅದರಿಂದ ಫಸ್ಟ್ ದೂರ ಹೋಗಿ, ವಿ ಹ್ಯಾವ್ ಟು ಗೋ ಆಬ್ಜೆಕ್ಟಿವ್ಲಿ, ವಿ ಹ್ಯಾವ್ ಟು ಮೂವ್ ಅವೇ ಫ್ರಮ್ ದಟ್. ಇನ್ನೊಂದು ಏನು ಅಂದರೆ, ಸಂಜಯ ಒಂದು ಹೇಳ್ತಾನೆ, ಅದು ಮುಂದೆ ಇನ್ನೊಂದು ಶ್ಲೋಕದಲ್ಲೂ ಬರುತ್ತೆ. ನಾವು ಇಷ್ಟೊತ್ತು ಕೇಳಿದ್ವಲ್ಲ, ಅರ್ಜುನ ಪ್ರಶ್ನೆ ಕೇಳಿದ, ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ ಅಂತ. ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಹೆಸರುಗಳಿದೆ. ಅದರಲ್ಲಿ ಅರ್ಜುನನಿಗೆ ಏನಂತ ಹೆಸರು ಅಂದರೆ ಗುಡಾಕೇಶ ಅಂತ ಒಂದು ಹೆಸರು, ಕೃಷ್ಣನಿಗೆ ಋಷಿಕೇಶ ಅಂತ ಹೆಸರಿಟ್ಟಿದ್ದಾರೆ. ಅದು ಅಲ್ಲಿ ಉಪಯೋಗಿಸಿರೋದು. ಬಟ್ ನೀವು ನೋಡಿ, ಅದನ್ನು ಕೇರ್ಫುಲ್ಲಾಗಿ ಓದಿ, ಆ ಅರ್ಥ ಭಗವಂತನ ಯಾವ ನಾಮ ಹೇಳಿದಾರಲ್ಲ ಆ ಉತ್ತರಕ್ಕೂ ಆ ಪ್ರಶ್ನೆಗೂ ತುಂಬ ಕ್ಲೋಸ್, ಆ ಹೆಸರಿನ ಅರ್ಥಕ್ಕೂ ಕನೆಕ್ಷನ್ ತುಂಬ ಹತ್ತಿರ ಇದೆ. ಇಲ್ಲಿ ಎಷ್ಟೋ ಜನ ಕೇಳೋದುಂಟು, ಅಲ್ಲ ಭಗವದ್ಗೀತೆ 700 ಶ್ಲೋಕ, ಇದನ್ನು ಅಷ್ಟು ಬೇಗ ಅವನು ಹೇಳಿ ಇಷ್ಟು ಬೇಗ ಇವನಿಗೆ ಅರ್ಥ ಆಗೋಯ್ತಾ? ಅದು ಹೇಗೆ ಸಾಧ್ಯ? ನಾವು ಇಷ್ಟು ಸತಿ ಓದಿ ನಮ್ಗೆ ಇನ್ನೂ ಅರ್ಥ ಆಗಿಲ್ವಲ್ಲ. ಇಷ್ಟು ಡೀಟೇಲಾಗಿ, ಇಷ್ಟು ತಾತ್ಪರ್ಯ, ಇಷ್ಟು ಭಾಷ್ಯಗಳು, ಇಷ್ಟು ವ್ಯಾಖ್ಯಾನಗಳು ಇಟ್ಕೊಂಡು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಅವನಿಗೆ ಹೆಂಗೆ ಅರ್ಥ ಆಯಿತು ಅಂತ ಹೇಳೋದಕ್ಕೆ ಎಷ್ಟೋ ಜನ ಅರ್ಜುನನ ಅಧಮಾಧಿಕಾರಿ ಅಂತ ಹೇಳಿಬಿಟ್ರು. ಏನು ಅಂದರೆ ಅವನಿಗೆ ಅಧಿಕಾರನೇ ಇಲ್ಲ, ಈ ಥರ ಪ್ರಶ್ನೆ ಕೇಳಲೇಬಾರ್ದು, ಇನ್ವ್ಯಾಲಿಡ್ ಕ್ವೆಶ್ಚನ್ಸ್ ಅಂತ. ಇನ್ವ್ಯಾಲಿಡ್ ಕ್ವೆಶ್ಚನ್ಸ್ ಅಲ್ಲ, ಶ್ರೀಮದ್ ಆಚಾರ್ಯರೊಬ್ಬರೇ ಅರ್ಜುನನ ಉತ್ತಮಾಧಿಕಾರಿ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ಅವ್ನು ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ನು ಕೇಳ್ತಿರೋ ಪ್ರಶ್ನೆ ಕರೆಕ್ಟೇನೆ. ಅವ್ರು ಅಂಥಂಥ ದೊಡ್ಡ ಗುರುಗಳು, ಅಂಥಂಥ ದೊಡ್ಡವ್ರನ್ನ ನಾವು ಸಾಯಿಸ್ಬೋದಾ ಅಂತ ಕೇಳೋ ಪ್ರಶ್ನೆ ತಪ್ಪಾದ ಪ್ರಶ್ನೆನಾ? ಅದು ಸರಿಯಾದ ಪ್ರಶ್ನೆನೇ. ಆದರೆ ತನ್ನ ಕರ್ಮದಿಂದ ಅವನು ವಿಮುಖನಾಗ್ತಾ ಇದ್ದಾನೆ, ಅದು ಅವನು ತಪ್ಪು. ಅದನ್ನು ಕೃಷ್ಣ ಸರಿಪಡಿಸ್ತಾನೆ. ಪ್ರಶ್ನೆ ಕರೆಕ್ಟೇ, ಪ್ರಶ್ನೆ ಬರೋದು ಸಹಜನೇ. ಅವನದನ್ನು ಜ್ಞಾನಿಯಾಗಿ ಕೂಡ ಕೇಳಿದ್ದಾನೆ. ಈಗ ಗುಡಾಕೇಶ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗುಡಾಕೇಶ ಅಂತ ಸಂಸ್ಕೃತದಲ್ಲಿ ಅರ್ಥ ಗುಂಗುರು ಕೂದಲಿರೋವನು ಅಂತ, ಕರ್ಲಿ ಹೇರ್ ಅಂತಾರಲ್ಲ, ಅರ್ಜುನ್ಗೆ ಕರ್ಲಿ ಹೇರ್ ಇತ್ತು ಅಂತ. ಅದು ನಿಜಾನೇ, ಅದು ಮಹಾಭಾರತದಲ್ಲೂ ಬರುತ್ತೆ. ಕೃಷ್ಣ ಋಷಿಕೇಶ, ಅದಕ್ಕೆ ಗುಂಗುರು ಕೂದಲಿರೋವನೇ ಅಂತ ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರನ್ನು ಸ್ಪಷ್ಟಪಡ್ತಾರೆ, ಹಾಗಲ್ಲ. ಇವನು ನಮ್ಮ ಅರ್ಜುನನಿಗೆ ಏನು ಅಂದರೆ ಅವನಿಗೆ ನಿದ್ದೆಯನ್ನು ಗೆದ್ದವನು ಅಂತ ಅರ್ಥ. ನಿದ್ದೆಯನ್ನು ಗೆದ್ದವನು, ಅವನಿಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಅವನಿಗೆ ಬೇಕಾಗಿದ್ದಿದ್ರೆ ನಿದ್ದೆ ಮಾಡ್ದೇನೆ ಎಚ್ಚರವಾಗಿರುವಂಥ ಒಂದು ಸಾಮರ್ಥ್ಯ ಅರ್ಜುನಿಗಿತ್ತು. ಅಂಥ ವಿಶೇಷ ಧನುರ್ಧಾರಿ ಅವನು. ಅಂದರೆ ಹೀ ಈಸ್ 100% ಅಲರ್ಟ್. ನಮ್ಗೆ ಯಾವಾಗ ನಿದ್ದೆ ಬರಲ್ಲ ಹೇಳಿ? ಮನಸ್ಸು ಆ್ಯಕ್ಟಿವ್ ಆಗಿದ್ದಾಗ ನಿದ್ದೆ ಬರಲ್ಲ. ನಾವು ಹೇಳ್ತೀವಿ ಅಲ್ಲ, ಮನಸ್ಸಿಗೆ ಚಿಂತೆ ಇದ್ರೂ ನಿದ್ದೆ ಬರಲ್ಲ ರೀ ಅಂತ. ಅದು ನಿಜಾನೇ. ಆದರೆ ಮನಸ್ಸಿಗೆ ತುಂಬ ಖುಷಿಯಾದಾಗೂ ನಿದ್ದೆ ಬರಲ್ಲ. ರಿಸಲ್ಟ್ ಬಂದುಬಿಟ್ಟಿರುತ್ತೆ, ಕ್ಲಾಸಿಗೆ ಫಸ್ಟ್ ರ್ಯಾಂಕ್, ಫೇಲ್ ಆಗೋದವನು ಫಸ್ಟ್ ರ್ಯಾಂಕ್ ಬಂದುಬಿಡ್ತಾನೆ. ಅವ್ನು ರಾತ್ರಿ ಎಲ್ಲ 3 ದಿನ ಮಲಗಲ್ಲ. ಯಾಕೆಂದರೆ ಮಲಗಿದ್ರೆ ಎಷ್ಟು ಆ ಕ್ಷಣಗಳು, ಆನಂದದ ಆ ಕ್ಷಣಗಳು ಹೊಟ್ಟೋಗುತ್ತೋ ಅಂಥೇಳಿ ರಾತ್ರಿಯೆಲ್ಲ ಇದ್ದಿರ್ತಾನೆ. ಯಾವುದೋ ಒಂದು ಫಿಲ್ಮ್ ನೋಡ್ಕೊಂಬಂದ್ಬಿಡ್ತಾರೆ, ಈ ಹುಡುಗರು ರಾತ್ರಿಯೆಲ್ಲ ನಿದ್ದೆ ಇಲ್ಲ. ಯಾಕೆಂದರೆ ಆ ಸಂತೋಷದಿಂದ ಬರುತ್ತೆ. ಸೊ ಅಲರ್ಟಾಗಿರೋ ಒಂದು ಮೈಂಡಲ್ಲಿ, ಅದಕ್ಕೆ ಅವನಿಗೆ ಗುಡಾಕೇಶ. ಋಷಿಕೇಶ ಅಂತ ಯಾಕೆ ಹೇಳಿದ್ರು? ಅವನು ಎಲ್ಲ ನಮ್ಮ ಇಂದ್ರಿಯಗಳನ್ನು ಅವನು ನಿಯಮನ ಮಾಡ್ತಾ ಇದ್ದಾನೆ, ಅದಕ್ಕೆ ಅವನು ಋಷಿಕೇಶ. ಸೊ ಇವ್ರು ಯಾರೋ ಒಂದು ಕ್ವೆಶ್ಚನ್ ಕೇಳಿದ್ದು ಇನ್ಯಾರೋ ಆನ್ಸರ್ ಕೊಟ್ಟಿದ್ರೆ ನಮಗೆ ಈ ಪ್ರಶ್ನೆಗಳೆಲ್ಲ ಕೊಡ್ತಾಯಿತ್ತು. ಆದರೆ ಈಗ ಹೇಳ್ತಾ ಇರೋನು ಫುಲ್ ಅಲರ್ಟ್ನೆಸ್ಸಿಂದ ಕೇಳ್ತಾ ಇರೋ ಅರ್ಜುನ, ಅವನು ಫುಲ್ ಕೆಪಾಸಿಟಿ ಇಟ್ಕೊಂಡು ಹೇಳ್ತಾ ಇರೋನು ಕೃಷ್ಣ. ಅವನ ಇಂದ್ರಿಯ ನಿಗ್ರಹ ಮಾಡ್ತಾ ಇರೋನೇ ಕೃಷ್ಣ. ಇವನಿಗೆ ಅರ್ಥ ಆಗಲಿ, ಇವನು ಅದನ್ನು ಕೇಳಿ ತಿಳಿದು ಮುಂದೆ ಬರಬೇಕು ಅನ್ನೋದೇ ಅವನ ಉದ್ದೇಶ. ಇದನ್ನು ಫುಲ್ಲಾಗಿ ಚೆನ್ನಾಗಿ ಕೇಳಬೇಕು ಅನ್ನೋದೇ ಅರ್ಜುನನ ಉದ್ದೇಶ. ಹಾಗಾಗಿ ಉತ್ತಮ ಗುರು, ಉತ್ತಮ ಶಿಷ್ಯ ಇಬ್ಬರು ಸೇರಿರುವಾಗ ಈ ಥರ ವಿಶೇಷ ಒಂದು ಪ್ರೌಢ ಗ್ರಂಥ ಸ್ಟಾರ್ಟ್ ಆಗಿರೋದು ಏನೋ ಒಂದು ಆಶ್ಚರ್ಯವಾದ ವಿಚಾರ ಅಲ್ಲ. ಹೀಗಾಗಿ ನಾವು ಇವತ್ತಿನ ಪ್ರವಚನದಲ್ಲಿ ಕೆಲವು ವಿಚಾರಗಳನ್ನು ಕೇಳಿದೆವು. ಇದಕ್ಕೆ ಸ್ವಲ್ಪ ಪೀಠಿಕೆ ಕೊಡಬೇಕಾಗಿತ್ತು, ಅದಕ್ಕೆ ನಾನು ಕೊಟ್ಟಿದ್ದೇನೆ. ಮುಂದೆ ಕೆಲವು ಈ ಸೂಕ್ತಗಳು ನಾನು ಏನು ಇವತ್ತು 2-3 ಹೇಳಿದೆ, ಅದನ್ನು ಕೊನೆಯ ದಿನ ಎಲ್ಲ ಸಮರೈಸ್ ಮಾಡಿ ಮತ್ತೆ ಹೇಳ್ತೇನೆ. ನಮ್ಮ ಇಡೀ ಲೈಫಲ್ಲಿ ಸ್ಟೂಡೆಂಟ್ ಆಗಿರ್ಬೋದು, ಒಂದು ಪ್ರೊಫೆಷ್ನಲ್ ಆಗಿರ್ಬೋದು, ಒಂದು ಹೋಮ್ ಮೇಕರ್ ಆಗಿರ್ಬೋದು, ಯಾರೇ ಒಂದು ಗೃಹಸ್ಥ, ಒಬ್ಬ ಗೃಹಿಣಿ, ಒಬ್ಬ ಒಳ್ಳೆ ತಂದೆ, ಒಳ್ಳೆ ತಾಯಿ ಆಗಬೇಕಾದ್ರೂ ಭಗವದ್ಗೀತೆ ಅದಕ್ಕೆ ಮಾರ್ಗದರ್ಶನ ನೀಡುತ್ತೆ ಅಂಥೇಳಿ
ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಭಗವದ್ಗೀತಾ ಮೆಸೇಜಸ್ ಟು ಎನ್ಹ್ಯಾನ್ಸ್ ಪ್ರೊಫೆಷನಲ್ ಲೈಫ್ಸ್ ಎನ್ನುವ ವೃತ್ತಿ ಜೀವನದಲ್ಲಿ ಭಗವದ್ಗೀತೆಯ ಸಂದೇಶ ಅನ್ನೋದನ್ನು ಚೆನ್ನಾಗಿ ವಿವರಿಸಿದಂತಹ ಶ್ರೀಯುತ ಸುಂದರ ಮಡಕ ಶಿರ ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ, ಅದೇ ರೀತಿ ಎಲ್ಲ ಶ್ರೋತೃಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಮತ್ತೆ ನಾಳೆ 5:15 ಸೇರೋಣ. ನಾಳೆ ನಾಡಿದ್ದು 2 ದಿನ ಅವರ ಉಪನ್ಯಾಸ ಹೀಗೆ ಮುಂದುವರಿಯಲಿದೆ. ಶ್ರೋತೃಗಳಿಗೂ ಧನ್ಯವಾದಗಳು.